ಈ ಪ್ರಪಂಚನ ಹಾಳು ಮಾಡ್ತಿರೋರು ಆಳ್ತಿರೋರು ಇಬ್ರೆ, ಒಂದು ಪೊಲಿಟಿಷಿಯನ್ಸ್, ಒಬ್ಬ ಬಿಸ್ನೆಸ್ ಮ್ಯಾನ್. ಸೊ ಇವರನ್ನ ಒಂದು ಕಟ್ಟಿ ಹಿಡಿಯೋ ಒಂದು ಶಕ್ತಿ ಇರ್ತಕ್ಕಂಥದ್ದೇ ಜರ್ನಲಿಸಮ್ ಅಲ್ಲಿ. ಶಂಕರ್ ನಾಗ್ ಸರ್ ಒಂದು ಲೈನ್ ಹೇಳ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡುವುದೇ ನನ್ನ ಉದ್ದೇಶ ಅಂತ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ನಿಮ್ಗೆ ಅನ್ಸಲ್ವಾ ಈಗಲೇ ಇಷ್ಟೆಲ್ಲ ಆಗ್ತಾ ಇದೆ, ಮುಂದೆ ನಾನು ಇನ್ನೂ ಮಾಡಿದಷ್ಟು ಜಾಸ್ತಿ ಆಗಲ್ವಾ ಅಂತ? ಅವತ್ತು ನೈಟ್ 11:30ಗೆ ಒಂದು ಫೋನ್ ಬರುತ್ತೆ. ನಿಮ್ಮ ತಾಯಿ ಹೆಸರು ಇದು, ನಿಮ್ಮ ತಮ್ಮನ ಹೆಸರು ಇದು, ನಿಂದ ಪರ್ಸನಲ್ ವೆಹಿಕಲ್ ಏನಿದೆ, ನಿನ್ನ ಕಾರು ಬೈಕ್ ಏನಿದೆ ಅದರ ನಂಬರ್ ಇದು. ನಾನು ಶಾಕ್ ಆಗ್ತೀನಿ. ಕರ್ನಾಟಕದಲ್ಲಿ ಎಷ್ಟು ಜನ MLA, ಎಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಅವ್ರದ್ದು ಪ್ರತಿಯೊಂದು ಡಾಟಾ ಡೀಟೇಲ್ಸು ಎಲ್ಲಿ ಹೋಗ್ತಾರೆ, ಎಷ್ಟು ಕರಪ್ಷನ್ ಇದೆ, ಎಷ್ಟು ಎಷ್ಟು ಅಕ್ರಮ ಆಸ್ತಿಗಳಿದೆ, ಎಷ್ಟು ಏನೇನು ಮಾಡಿದ್ದಾರೆ. ಸೊ ಐ ನೋ ವೆರಿ ವೆಲ್. ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಡಿಫಾರೆಸ್ಟೈಸೇಷನ್ ತುಂಬ ಈಸಿಯಾಗಿ ನಡೀತಾ ಇದೆ. ಕರ್ನಾಟಕದ ಕರಾಳ ಮುಖ ಇದು. ಇಲ್ಲಿ ಮಕ್ಕಳನ್ನ ಏನೋ ದೇವರ ಹೆಸರಲ್ಲಿ ಮದುವೆ ಮಾಡಿ, ದೇವರ ಜೊತೆ ಮದುವೆ ಮಾಡಿ ಇವರನ್ನ ಹಾಗೆ ಬಿಟ್ಬಿಡ್ತಾರೆ. ಆ ಒಂದು ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು, 12-14 ವರ್ಷದ ಹೆಣ್ಣುಮಕ್ಕಳು, ಮತ್ತೆ ಲೈಕ್ ಅವ್ರಿಗೆ ಫ್ಯೂಚರ್ ಇರಲ್ಲ. ಅವರು ಬೆಳೀತಾ 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 ಪ್ರಾಸ್ಟಿಟ್ಯೂಷನ್ ವರ್ಲ್ಡಿಗೆ ಮೂವ್ ಆನ್ ಆಗ್ತಾರೆ. ಆ ಒಂದು ಸ್ಟೋರಿ ಎಂಥ ಕಟುವಾದ ಮೆನ್ನಿಗೂ ಕೂಡ ಅವ್ರ ಸ್ಟೋರಿನ ಕೇಳ್ತಿರ್ಬೇಕಾದ್ರೆ ಅಳು ಬರುತ್ತೆ. ಹೋದ ವರ್ಷ ಮೋರ್ ದೆನ್ 24,000 ಸಮಥಿಂಗ್ ವುಮೆನ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ಕೆಲವೊಬ್ಬರು ವೈರಲ್ ಆಗೋದಕ್ಕೆ ಫೇಕ್ ನ್ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಇನ್ನೊಬ್ಬರನ್ನ ನೆಗೆಟಿವ್ ಮಾಡಬೇಕಂತ, ನೆಗೆಟಿವ್ PR ಮಾಡಬೇಕಂತ ಫೇಕ್ ನ್ಯೂಸ್ ಮಾಡ್ತಾರೆ. ಮೈ ನೇತಾ ಅಂತ ಏನು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ನಿಮ್ಮ ಫೇವ್ರೆಟ್ ಪೊಲಿಟಿಷಿಯನ್ ಯಾರಿದ್ದಾರೆ ಅವ್ರ ನೇಮ್ ಸರ್ಚ್ ಮಾಡಿದರೆ ಸಾಕು. ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಅವ್ರ ಹತ್ರ ಎಷ್ಟು ಕೋಟಿ ಆಸ್ತಿ ಇದೆ, ಅವರ ಎಜುಕೇಷನ್ ಏನು, 10th ಫೇಲೋ 9th ಫೇಲೋ, ಪ್ರತಿಯೊಂದು ಡೀಟೇಲ್ಸ್ ಇದೆ. ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಅದು ರಾಜಕಾರಣ ಅಲ್ಲ, ಅದು ಬೇರೆ ಬೇರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಘನ ಮಾತು ಪಾಡ್ಕಾಸ್ಟ್ ಅಂಡ್ ನಾನು ಮೇಘನಾ. ಈ ಪಾಡ್ಕಾಸ್ಟ್ನ ಮೂಲಕ ಅನ್ಸಂಗ್ ಹೀರೋಸ್, ಸೊಸೈಟಿಯಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿರೋರ್ನ, ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ಗಳನ್ನ ಅಥವಾ ಏನೋ ವಿಶಿಷ್ಟ ವ್ಯಕ್ತಿತ್ವ ಇರೋರ್ನ ಇಲ್ಲಿ ತಂದು ಕೂರಿಸ್ತಾ ಇದ್ದೀನಿ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಘನ ಮಾತು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ ನಾಗರಬಾವಿ ರಿಂಗ್ ರೋಡ್ ಹತ್ರ ಇರೋ ಕ್ಲಾಸಿಕ್ ಸ್ಟುಡಿಯೋದಲ್ಲಿ. ಒಳ್ಳೆ ಬ್ಯಾಕ್ ಡ್ರಾಪ್ಸ್ಗಳೆಲ್ಲ ಇದೆ. ನಿಮಗೂ ಕೂಡ ಈ ಥರ ಶೂಟ್ ಮಾಡಬೇಕು, ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಖಂಡಿತ ಈ ಜಾಗಕ್ಕೆ ಬಂದು ನೀವು ಶೂಟ್ ಮಾಡ್ಕೊಳ್ಬಹುದು. ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಕೂಡ ರೆಡಿ ಇರುತ್ತೆ. ಇವತ್ತಿನ ಗೆಸ್ಟ್ ಒಬ್ಬ ಜರ್ನಲಿಸ್ಟ್. ಬರೀ ಜರ್ನಲಿಸ್ಟ್ ಅಲ್ಲ, ಇವರು ಡೇರಿಂಗ್, ಡ್ಯಾಶಿಂಗ್ ಅಂಡ್ ವೆರಿ ಯಂಗ್ ಜರ್ನಲಿಸ್ಟ್ ಅಂತ ಕೂಡ ಹೇಳಬಹುದು. ಸೊ ಇವರ ಚಾನೆಲ್ ನೋಡಿದ್ರೆ ಒಂದು ಕೂಡ ಬಯಾಸ್ಡ್ ವಿಡಿಯೋ ಕಾಣಿಸೋದಿಲ್ಲ. ಎಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ನೋಡ್ತಿರ್ವಿ, ಎಲ್ಲೋ ವಾಳ್ತಾ ಇದ್ದಾರೆ ಆಚೆ ಈಚೆ ಅಂತ ಅನ್ನಿಸಬಹುದೇ ಹೊರತು ಇವ್ರ ಪೇಜಲ್ಲಿ ಒಂಚೂರು ಕೂಡ ಅನ್ಸೋದಿಲ್ಲ. ಸೊ ತಡ ಮಾಡೋದಕ್ಕೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಚೇತನ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ವೆರಿ ರೀಸೆಂಟ್ ವಿಡಿಯೋ, ಸಮಾಜದ ನಾಯಕರ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಓದ್ತಾ ಇದ್ದಾರೆ, ಆದರೆ ಇಲ್ಲಿ ಎಜುಕೇಶನ್ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಡಿಯೋ ನೋಡಿದೆ. ಅದ್ಭುತವಾಗಿತ್ತು ಅದು. ಅದರ ಬಗ್ಗೆ ಏನು ಹೇಳ್ತೀರಾ? ಆಬ್ವಿಯಸ್ಲಿ ಲೈಕ್ ಎಜುಕೇಶನ್ ಅನ್ನೋದು ಒಂದು ಎಜುಕೇಶನ್ ಆಗಿ ಉಳಿದಿಲ್ಲ ಇವಾಗ, ಅದು ಬಿಸ್ನೆಸ್ ಆಗಿ ಟರ್ನ್ ಆಗಿದೆ. ಅದನ್ನ ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಿಲ್ಲ, ಅದನ್ನ ನಮ್ಮ ಪೊಲಿಟಿಷಿಯನ್ಗಳೇ ಮಾಡ್ತಿದ್ದಾರೆ. ಅವ್ರದೇ 60% ನೀವು ಅದ್ರ ಎಷ್ಟೋ ಲೆಕ್ಕಗಳು. ಈಗ ಒಂದು ಡಿಸ್ಟಿಕ್ ಅಲ್ಲಿ ಮಿನಿಮಮ್ ಪ್ರೈವೇಟ್ ಸ್ಕೂಲ್ಗಳು ಇದೆ ಅಂದ್ರೆ, ಪ್ರೈವೇಟ್ ಸ್ಕೂಲ್ಗಳು, ಕಾಲೇಜ್ಗಳು, ಆ ಡಿಸ್ಟಿಕ್ ಅಲ್ಲಿ ಯಾರು ಪ್ರಭಾವಿ ರಾಜಕಾರಣಿ ಇರ್ತಾರಲ್ಲ, ಮತ್ತೆ ಇದಕ್ಕೂ ತ್ರಿಟ್ಕಾಲ್ಗಳು ಬರ್ಬೋದು, ಗೊತ್ತಿಲ್ಲ. ಸೊ ಇರ್ತಾರಲ್ಲ, ಆ ಎಲ್ಲ ಡಿಸ್ಟಿಕ್ ಅಲ್ಲಿ ಅವ್ರದೇ ಸಾಮ್ರಾಜ್ಯ ಕಟ್ಟಿರ್ತಾರೆ. ಅದರಲ್ಲಿ ನಮ್ಮ ಒಂದು ಕನ್ನಡ ಶಾಲೆಗಳಿಗೆ ಬಂದಾಗ ಫೆಸಿಲಿಟಿ ಇರಲ್ಲ, ಸರಿಯಾದ ಒಂದು ಬೇಸಿಕ್ ಫೆಸಿಲಿಟಿ ಏನು ವಾಶ್ರೂಮ್ಸು, ಟಾಯ್ಲೆಟ್, ಅದ್ರ ಫೆಸಿಲಿಟಿ ಇರಲ್ಲ. ಅಂಥದ್ರಲ್ಲಿ ನಮ್ಮ ಎಷ್ಟು ಕರ್ನಾಟಕದಲ್ಲಿ ಇದಾರಲ್ಲ ಎಲ್ಲ ಪೊಲಿಟಿಷಿಯನ್ ಹತ್ರ ಯಾರ್ದು ಇಲ್ಲ ಅಂತ ಕೇಳಬೇಕು. ಬಿಕಾಸ್ ಪ್ರತಿಯೊಬ್ಬರ ಹತ್ರನೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಸಾಮ್ರಾಜ್ಯನೇ ಇದೆ. ಪ್ರತಿಯೊಬ್ಬರ ಪ್ರಭಾವಿ ಹತ್ರನೂ ಇದ್ದೇ ಇದೆ, ಎಜುಕೇಶನ್ ಬಿಸ್ನೆಸ್ ಇದ್ದೇ ಇದೆ. ನಾ ಕಂಡಂತೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಗವರ್ಮೆಂಟ್ ಟೀಚರ್ಸ್. ನಮ್ಮ ಅಪ್ಪ ಅಮ್ಮ ಇಬ್ರು ಸ್ಕೂಲಲ್ಲೂ ಅದ್ಭುತವಾಗಿ ಟೀಚಿಂಗ್ ಮಾಡ್ತಾರೆ. ಅಂಡ್ ಗವರ್ಮೆಂಟ್ ಕಡೆಯಿಂದ ಬರೋ ಹಾಲು, ಮೊಟ್ಟೆ, ಅನ್ನ, ಸಾರು, ಮಧ್ಯಾಹ್ನದ ಬಿಸಿ ಊಟ ಅದೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನೀವು ಹೇಳಿದ ಪಾಯಿಂಟ್ನು ನಾನು ಒಪ್ಕೊಂತೀನಿ. ಎಷ್ಟೊಂದು ಕಡೆ ಡೆವಲಪ್ಮೆಂಟ್ ಆಗಿಲ್ಲ, ಎಷ್ಟೊಂದು ಕಡೆ ಅದು ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಸಮ್ವೇರ್ ಎಲ್ಲ ಚೆನ್ನಾಗಿದೆ, ಬಟ್ ಅದು ತಲುಪೋ ರೀತಿಲಿ ತಲುಪ್ತಾ ಇಲ್ಲ ಅಂತ ಅನ್ಸುತ್ತೆ. ಅಫ್ಕೋರ್ಸ್
ಯಾಕಂದ್ರೆ ಈಗ ನಮ್ಮ ಏನು ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, ಅವರ ಬಗ್ಗೆ ಒಂದು ನೆಗೆಟಿವ್ ಇದುವರೆಗೂ ಯಾವುದು ಅಷ್ಟು ಕಂಡು ಬರಲ್ಲ. ಯಾಕಂದ್ರೆ ಅವರ ಒಂದು ಟೀಚಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಟೀಚಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅವರ ಒಂದು ವೇ ಆಫ್ ಕಲ್ಚರ್ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿಗಳು ಅಂದ್ರೆ ಈಗ ಬೇಸಿಕ್ ನಾರ್ಮಲ್ ಒಂದು ಕ್ಲೀನ್ ಆಗಿರೋ ಬೋರ್ಡ್ ಸದಾ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇರಲ್ಲ. ಎಲ್ಲ ಹಂಚಿನ ಸ್ಕೂಲ್ಗಳು ಇದುವರೆಗೆ ಇದೆ. ಅಂದ್ರೆ ಬೇಸಿಕ್ ಫೆಸಿಲಿಟಿಗಳು ಎಲ್ಲ ಗೌರ್ಮೆಂಟ್ ಒಂದು ಫೆಸಿಲಿಟಿ ಮಾಡೋ ಒಂದು ಏನಿದೆ ಎಬಿಲಿಟಿ ಇದೆ. ಅದಕ್ಕೆ ಬೇಕಾಗಿರೋ ಫಂಡ್ಗಳು ಕೂಡ ಹೋಗ್ತಾ ಇದೆ. ಬಟ್ ಫಿಲ್ಟರ್ ಆಗಿ ಹೋಗ್ತಾ ಇದೆ. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 2 ಮೊಟ್ಟೆದಿದ್ರೆ ಅಲ್ಲಿ 1 ಮೊಟ್ಟೆದಷ್ಟೇ ಹೋಗುತ್ತೆ. ಆ ತರ ಆಗ್ತಾ ಇದೆ. ಓಕೆ, ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ. ಸೊ ನಿಮ್ಗೆ ಯಾಕೆ ಜರ್ನಲಿಸಮ್ನೇ ಮಾಡಬೇಕು ಅಂತ ಅನ್ಸಿದ್ದು? ಮಾಡಬೇಕು ಅಂತ ಫಸ್ಟ್ ಇಂದಾನು ಏನು ಪ್ಲಾನ್ ಇರ್ಲಿಲ್ಲ. ಹ್ಮ್. ಬಟ್ ಸೊಸೈಟಿ ಅಲ್ಲಿಗೆ ಪುಷ್ ಮಾಡ್ತು. Okay. ಈಗ ಪ್ರಪಂಚದಲ್ಲಿ ನೋಡ್ಬೇಕಾದ್ರೆ ಭ್ರಷ್ಟತೆ, ಅನಾಚಾರ, ಏನು ಕರಪ್ಷನ್ ಇವೆಲ್ಲ ನೋಡಿದಾಗ ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ನಾವು ಹೇಳಿದ್ರೆ ಅದು ಅಲ್ಲಿವರೆಗೂ ತಲುಪುತ್ತಾ? ನಮ್ಮ ವಾಯ್ಸ್ ತಲುಪುತ್ತಾ? ಸಾಧ್ಯ ಇಲ್ಲ. ಅಥವಾ ಅವ್ರು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಇರಲಿ, ಈಗ ಒಬ್ಬ ಕಾಮನ್ ಮ್ಯಾನ್ ನಾನೇ ನಿಮಗೆ ಹೇಳ್ತೀನಿ, ಈ ತರ ಕರಪ್ಷನ್ ಆಗ್ತಾ ಇದೆ, ಈ ತರ ಏನೋ ಆಗ್ತಾ ಇದೆ, ಈ ತರ ಒಂದು ಸ್ಕ್ಯಾಮ್ ನಡೆದಿದೆ, ಇದ್ರ ಬಗ್ಗೆ ಏನೋ ಒಂದು ಧ್ವನಿ ಎತ್ತಬೇಕು, ನಾವು ಇದನ್ನ ಚೇಂಜ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದಾಗ ನಾರ್ಮಲ್ ಒಬ್ಬ ವ್ಯಕ್ತಿಗೆ ಅವನೇನ್ ಹೇಳ್ತಾನೆ, ಹುಚ್ಚ ಮಾತಾಡ್ದಂಗೆ ಮಾತಾಡ್ತೀಯಲ್ಲೋ, ನಿನಗೆ ಮೈಂಡೇ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾರ, ಇಲ್ಲ ನಿನಗೆ ವ್ಯಾಲ್ಯೂನೇ, ಇವನು ಹುಚ್ಚ, ಇವನು ಲೈಕ್ ಆ ತರ ಟ್ರೀಟ್ ಮಾಡ್ತಾರೆ. ಮೀನ್ಸ್ ಪೀಪಲ್ ಅದನ್ನ ಅಡಿಕ್ಟ್ ಆಗ್ಬಿಟ್ಟು ಅಂದ್ರೆ ಲೈಕ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರಪ್ಷನ್, ಸ್ಕ್ಯಾಮ್ ಇವೆಲ್ಲ ಲೈಕ್ ನಾರ್ಮಲ್ ಅನ್ನೋ ತರ. ಬಟ್ ಅದನ್ನ ಎತ್ತಿ ಪ್ರಶ್ನೆ ಮಾಡತಕ್ಕಂತ ಒಂದು ಎಬಿಲಿಟಿ ಯಾರಿಗೂ ಇಲ್ಲ. ಬಟ್ ಆ ಒಂದು ವೇಲಿ ನಾನು ಜಸ್ಟ್ ಒಂದು 5 years ಬ್ಯಾಕ್ ಯೋಚನೆ ಮಾಡಿದಾಗ, ಸೊ ನಾನು ಈ ತರ ನೋಡ್ತಾ ಇದ್ದೀನಿ, ಕರಪ್ಷನ್ ನೋಡ್ತಾ ಇದ್ದೀನಿ, ಸ್ಕ್ಯಾಮ್ ನೋಡ್ತಾ ಇದ್ದೀನಿ, ಎಷ್ಟು ಕಣ್ ಮುಂದೆ ಏನೇನೋ ಅನಾಚಾರಗಳೆಲ್ಲ ನೋಡ್ತಾ ಇದ್ದೀನಿ. ಸೊ ಇದನ್ನ ನಾನೀಗ ವಾಯ್ಸ್ ರೈಸ್ ಮಾಡ್ಬೇಕಂದ್ರೆ ಯಾರಿಗೆ ಮಾಡಬೇಕು? ಸೊ ಈಗ ನಾನು ಏನಾಗಿ ವಾಯ್ಸ್ ರೈಸ್ ಮಾಡಿದ್ರೆ ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಪ್ರಭಾವಿ ವ್ಯಕ್ತಿಗಳು ಅಂತ ನಾನು ಯೋಚನೆ ಮಾಡಿದಾಗ ನನ್ನ ಮೈಂಡಿಗೆ ಬಂದಿದ್ದು, ಈ ಪ್ರಪಂಚನ ಹಾಳು ಮಾಡ್ತಿರೋರು, ಆಳ್ತಿರೋರು ಇಬ್ರೆ. ಒಂದು ಪೊಲಿಟಿಷಿಯನ್ಸು, ಒಬ್ಬ ಬಿಸ್ನೆಸ್ ಮ್ಯಾನು. ಸೊ ಇವರನ್ನ ಒಂದು ಕಟ್ಟಿ ಹಿಡಿಯೋ ಒಂದು ಶಕ್ತಿ ಇರ್ತಕ್ಕಂಥದ್ದೇ ಜರ್ನಲಿಸಮ್ ಅಲ್ಲಿ. ಬಟ್ ಈಗಿನ ಜರ್ನಲಿಸಮ್ ಅಲ್ಲಿ ಅದು ತುಂಬಾ ರೇರು ಕಾಣೋದು. ಬಟ್ ಅದರಲ್ಲೂ ಎಷ್ಟೋ ಒಂದು 30% ಜರ್ನಲಿಸಮ್, ಟ್ರೂ ಜರ್ನಲಿಸಮ್ ಇವಾಗ್ಲೂ ಇದೆ. ಆ ಒಂದು ಜರ್ನಲಿಸಮ್ ಪವರ್ ಬೇರೆನೇ ಇದೆ. ಲೈಕ್ ಅವಾಗ ನನ್ನ ಮೈಂಡಲ್ಲಿ ರೆವಲ್ಯೂಷನರಿ ಒಂದು ಥಿಂಗ್ ಮಾಡ್ಬೇಕಂತ ನನ್ನ ಮೈಂಡಿಗೆ ಬಂದಾಗ, ವೈ ನಾಟ್ ಜರ್ನಲಿಸಮ್ ಅಂತ ನನ್ನ ಮೈಂಡಿಗೆ ಬಂತು. ಸೊ ಶಂಕರ್ ನಾಗ್ ಸರ್ ಒಂದು ಲೈನ್ ಹೇಳ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡುವುದೇ ನನ್ನ ಉದ್ದೇಶ ಅಂತ. ಸೊ ಆ ಒಂದು ಲೈಕ್ ನಾವು ಏನಾದ್ರು ರೆವಲ್ಯೂಷನರಿ ಒಂದು ಥಿಂಗ್ ನಮ್ಮ ಮೈಂಡಲ್ಲಿ ಬಂತಂದ್ರೆ ಅಬ್ವಿಯಸ್ಲಿ ಈ ತರ ಒಂದು ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ. ಸೊ ಅವಾಗಿಂದ ನನಗೆ ಜರ್ನಲಿಸಮ್ ಮೇಲೆ ಫೋರ್ಸ್ಫುಲಿ ಹೋಗೋ ತರ ಆಯ್ತು. ಸೊ ದಟ್ಸ್ ದ ಮೇನ್ ಥಿಂಗ್, ರೀಸನ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಅದೇ ಜರ್ನಲಿಸಮ್ ಯಾಕೆ ಅಂತ ಅಂದ ತಕ್ಷಣ ನೀವು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬೇಕು, ಮತ್ತೆ ಜನರು ಜಾಗರೂಕರಾಗಬೇಕು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳಿದ್ರಿ. ಸೊ ಈ ಜರ್ನಲಿಸಮ್ ಸೇರೋಕ್ಕೂ ಮುಂಚೆ ಪೇರೆಂಟ್ಸ್ ಅಪೋಸ್ ಮಾಡಿದ್ರ, ಹೇಗೆ ಅದೆಲ್ಲ ಸಪೋರ್ಟ್ ಇತ್ತ? ನಿಜ ಹೇಳ್ಬೇಕಂದ್ರೆ ನಾನು ಜರ್ನಲಿಸಮ್ ಅಂತ ಫೀಲ್ಡಿಗೆ ಬಂದಾಗ, ನಾನು ಜರ್ನಲಿಸಮಿಗೆ ಬೆಂಗಳೂರಿಗೆ ಬಂದಿದ್ದೇನೆ ಅಂತ ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿರಲಿಲ್ಲ. ಓ, ಮೋರ್ ದೆನ್ 6 month ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಗೌರ್ಮೆಂಟ್ ಈಗ ಕೆಲವೊಂದು ಎಕ್ಸಾಮ್ಗಳು ಅದಕ್ಕೆ ಪ್ರಿಪೇರ್ ಆಗಿದ್ದೆ, ಸೆಲೆಕ್ಟ್ ಕೂಡ ಆಗ್ತಾ ಇದ್ದೆ. ಬಟ್ ಫ್ಯಾಮಿಲಿಲಿ ಅದನ್ನು ಕೂಡ ಹೈಡ್ ಮಾಡ್ತಾ ಇದ್ದೆ ನಾನು. ಬಿಕಾಸ್ ನಾರ್ಮಲ್ ಥಿಂಗ್ ನನಗೆ ಇಷ್ಟನೇ ಇರಲಿಲ್ಲ. ಅಂದ್ರೆ ಈಗ ಬಿಗ್ ರೆವಲ್ಯೂಷನರಿ ಥಿಂಗ್ ಏನಾದ್ರು ಬೇಕು ಅಂತ ಅನ್ಸಿದಾಗ ಅದನ್ನ ಫ್ಯಾಮಿಲಿ ಯಾವಾಗ್ಲೂ ಲೈಕ್ ನನ್ನ ಫ್ಯಾಮಿಲಿ ಜೊತೆ ಅದನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬಿಕಾಸ್ ಅವ್ರು ಹೇಗಿದ್ರು ಈಗ ತಂದೆ ತಾಯಿ ಏನ್ ಬಯಸ್ತಾರೆ ಅಂದ್ರೆ ನನ್ನ ಮಗ ಸುಖವಾಗಿರ್ಲಿ, ಎಲ್ಲೂ ಕಷ್ಟಗಳನ್ನ ಪಡೆದೇ ಇರಬೇಕು, ಯಾಕಂದ್ರೆ ಯಾವ್ದು ಸಮಸ್ಯೆಗಳಿಗೆ ಒಳಗಾಗಬಾರ್ದು ಅಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಆ ಕಾರಣಕ್ಕೆ ನನಗೆ ಎಲ್ಲೋದ್ರೂ ಅಪೋಸ್ ಮಾಡ್ತಿದ್ರು ಅವರು. ಅಂದ್ರೆ ಒಂದು ನಾರ್ಮಲ್ ಗೌರ್ಮೆಂಟ್ ಜಾಬ್ ತಗೋ, ಎಲ್ಲರೂ ಚೆನ್ನಾಗಿರೋಣ ಫ್ಯಾಮಿಲಿ, ಲೈಕ್ ಆ ತರ ಮೈಂಡ್ ಸೆಟ್ ಎಲ್ಲ ಫ್ಯಾಮಿಲಿ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲೂ ಸೇಮ್ ಇದ್ದಿದ್ದು. ಸೊ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೂ ಅದೇ ಪ್ಲಾನ್ ಅಲ್ಲಿ ಬಂದಿದ್ದು. ಅಂದ್ರೆ ಯಾವುದೋ ಕಂಪ್ನಿಗೆ ಹೋಗ್ತಾ ಇದ್ದೀನಿ, ಒಂದು ಜಾಬ್ ಆಗಿದೆ ನಂದು, ಆಲ್ರೆಡಿ ಇಂಟರ್ವ್ಯೂ ಫೇಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಬಟ್ ಫ್ರೆಂಡ್ಸಿಗೂ ಹೇಳಿರ್ಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. 6 month ಒಂದು ಚಾನಲ್ ಅಲ್ಲಿ ಅಂದ್ರೆ ಕೋರ್ಸ್ ಮುಗಿಸಿದ್ದೆ ನಾನು. ಕೋರ್ಸ್ ಮುಗಿಸಿದ ನಂತರ ಒಂದು ಚಾನಲ್ ಅಲ್ಲಿ, ಆ ಚಾನಲ್ ಹೆಸರು ಹೇಳಲ್ಲ ನಾನು, ಆ ಚಾನಲ್ ಅಲ್ಲಿ ವಿತೌಟ್ ಸ್ಯಾಲ್ರಿ 3 to 4 month ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ನನ್ನ ಜರ್ನಲಿಸಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಬಟ್ ಫ್ಯಾಮಿಲಿ ಮಾತ್ರ ಆಲ್ವೇಸ್ ಅಪೋಸ್, ಇವಾಗ್ಲೂ ಕೂಡ ಅಪೋಸ್. ಬಿಕಾಸ್ ಫ್ಯಾಮಿಲಿ ಸೇಫ್ಟಿ ಫಸ್ಟ್ ಬರುತ್ತೆ, ಹಾಗಾಗಿ ಅಪೋಸ್ ಮಾಡ್ತಾನೆ ಇರ್ತಾರೆ ಅವರು. ಒಂದು ಚಿಕ್ಕದಾಗಿ ನಿಮ್ಮ ಜರ್ನಿಯನ್ನ ಹೇಳ್ಬೋದಾ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ ಡಿಗ್ರಿ ಆದ್ಮೇಲೆ? ನಾನು ಮೊದಲು ಎಂಟ್ರಿ ಕೊಟ್ಟಿದ್ದು ಕೆಲವೊಂದು ಕೇಬಲ್ ಚಾನಲ್ ಅಲ್ಲಿ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಲೈಫ್ ಲೀಡ್ ಮಾಡೋಕ್ಕೆ 3 ಚಾನಲ್ ತುಂಬಾ ಹೆಲ್ಪ್ ಆಯಿತು. ಒಂದು ಪ್ರಜಾ ಟಿವಿ, ಅದು ಸ್ಯಾಟಲೈಟ್, ತುಂಬಾ ಹಳೆ ಪ್ರಖ್ಯಾತ ನ್ಯೂಸ್ ಚಾನಲ್ಲು.
ಅಲ್ಲಿ ನನಗೆ ಪ್ರತಿಯೊಂದು ಕಲ್ತಿದ್ದು. ಇನ್ನೊಂದು ಬಂದು ಫ್ರೀಡಮ್ ಟಿವಿ, ಎಲ್ ಎಂ ನಾಗರಾಜ್ ಸರ್ ಅಂತ. ನನಗೆ ಒಂದು ಎಲ್ಲೋ ಇದ್ದಿದ್ದ ಒಬ್ಬ ವ್ಯಕ್ತಿನ ಅವ್ರು ಕರೆದು, ನಮ್ಮ ಹುಡುಗ ನೀನ್ ಕಲಿತೀಯ, ನಿನ್ನಲ್ಲಿ ಏನೋ ಒಂದಿದೆ, ನೀನು ಒಂದು ವಾಯ್ಸ್ ರೈಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಅವ್ರು ನನಗೆ ಆಂಕರ್ ಆಗಿ, ನ್ಯೂಸ್ ಲೀಡರ್ ಆಗಿ ಚಾನ್ಸ್ ಕೊಟ್ರು. ಅಲ್ಲಿಂದ ನಾನು ಬೇರೆ ಕಡೆ ಒಳ್ಳೆ ಆಪರ್ಚುನಿಟಿ ಬಂತು, ಗ್ಯಾರಂಟಿ ನ್ಯೂಸ್ ಅಫ್ಕೋರ್ಸ್. ಸೊ ಅಲ್ಲಿ ನಿನಗೆ ವಾಯ್ಸ್ ಇದೆ, ನಿನಗೆ ಫೇಸ್ ಇದೆ ಅಂತ ಲಕ್ಷ್ಮೀನಾರಾಯಣ್ ಸರ್ ಅಂತ, ಅವರು ನನ್ನ ಲೈಫ್ ಟರ್ನ್ ಆಗಕ್ಕೆ ಅವರೇ ಕಾರಣ. ಯಾಕಂದ್ರೆ ನನಗೆ ಫಿಲಂ ಬ್ಯೂರೋದಲ್ಲಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಲೈಕ್ ಸತೀಶ್ ಸರ್ ಅಂತ ಇದ್ದಾರೆ, ಅವ್ರು ನನಗೆ ಫೋರ್ಸ್ಫುಲಿ ಅಂದ್ರೆ ಲೈಕ್ ಫಿಲಂ ಬ್ಯೂರೋಗೆ ನೀನು ಸೇರ್ಕೊ, ನಿನ್ನ ವಾಯ್ಸ್ ಇದೆ, ನಿನಗೆ ಒಂದೊಳ್ಳೆ ಫೇಸ್ ಇದೆ, ನೀನು ಫಿಲಂ ಲೀಡ್ ಮಾಡ್ತೀಯ, ಫಿಲಂ ನ್ಯೂಸ್ಗಳನ್ನ ಲೀಡ್ ಮಾಡ್ತೀಯ ಅಂತ ಕೆಪಾಸಿಟಿ ಇದೆ ಅಂತ ಆ ಇಬ್ರು ಗುರುಗಳು ನನಗೆ ಅಲ್ಲಿಗೆ ಫೋರ್ಸ್ಫುಲಿ ಜಾಯಿನ್ ಮಾಡಿಸ್ಕೊಂಡ್ರು. ಸೊ ಅದಾದ್ಮೇಲೆ ನಾನು ಸ್ವಲ್ಪ ಹೆಸರು ಮಾಡಿದೆ, ಅಂದ್ರೆ ಲೈಕ್ ಕಮ್ಮಿ ಟೈಮ್ನಲ್ಲೇ ಒಂದು ರೆಕಗ್ನೈಸ್ ಆಯಿತು. ಆ ಚಾನಲ್ ಅದೇ ತರ ಬೆಳೀತು, ಇವಾಗ ಒಳ್ಳೆ ಹೆಸರಂತ ಇದೆ. ಅವರು ನನಗೊಂದು ಆಪರ್ಚುನಿಟಿ ಕೊಟ್ಟು ಬೆಳೆಸಿದ್ರು. ಸೊ ಇಲ್ಲಿಗೆ ನನ್ನ ಜರ್ನಲಿಸಮ್ ಅಂದ್ರೆ ವರ್ಕ್ನ ನಾನು ಲೈಕ್ ನ್ಯೂಸ್ ಚಾನಲ್ಗಳಲ್ಲಿ ಎಂಡ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ. ಬಿಕಾಸ್ ನನಗೆ ಇನ್ನೂ ಏನೋ ಹೊಸ್ದಾಗಿ ಮಾಡಬೇಕು, ಇನ್ನೂ ಏನೋ ಲೈಕ್ ನನ್ನ ಓನ್ ಥಿಂಗ್ನ ಬಿಲ್ಡ್ ಮಾಡಬೇಕು, ನನ್ನ ಓನ್ ವಾಯ್ಸ್ನ ರೈಸ್ ಮಾಡ್ಬೇಕಂತ ನಾನು ಬಂದಿದ್ದು. ಯಾಕಂದ್ರೆ ವರ್ಕ್ ಮಾಡೋದಾದ್ರೆ ಅದು ಬೇರೆದಾಗುತ್ತೆ, ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದ ಪ್ಲಾನೇ ಬೇರೆ, ನಾನು ಫಸ್ಟಿಗೆ ಯೋಚನೆ ಮಾಡಿದ್ದು ಚಿಕ್ಕವನಿದ್ದಾಗಿಂದ. ಸೊ ಹಾಗಾಗಿ ನಾನು ಆ ಚಾನಲ್ ಇಂದ ನಾನೇ ರಿಸೈನ್ ಕೊಟ್ಟು ಮೂವ್ ಆನ್ ಆದೆ. ಓಕೆ, ಸ್ವಂತವಾಗಿ ನೀವು ಜರ್ನಲಿಸ್ಟ್ ಅವರ ಅದನ್ನ ಸ್ಟಾರ್ಟ್ ಮಾಡಿದಿರಾ. ಆಫ್ಕೋರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ದುಡಿಮೆ ಇರೋದಿಲ್ಲ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಹೇಗೆ ಮಾಡ್ತೀರಾ? ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಬಂದ್ರೆ, ಸ್ವಲ್ಪ ನಂದು ಚಿಕ್ಕವನಿದ್ದಾಗಿಂದನೂ ಸ್ವಲ್ಪ ಮನಿನ ಸೇವ್ ಮಾಡೋ ಪ್ಲಾನ್ ನಂದು ಇದ್ದಿದ್ದೆ. ಸೊ ಇಲ್ಲಿ ಗ್ಯಾರಂಟಿ ನ್ಯೂಸ್ ಅಲ್ಲಿ ಸ್ವಲ್ಪ ಅಂದ್ರೆ ಒಂದು ಮಿನಿಮಮ್ ಸ್ಯಾಲರಿನೇ ಕೊಡ್ತಿದ್ರು, ಅದೆಲ್ಲ ಸೇವ್ ಮಾಡಿದ್ದೆ. ಫಸ್ಟಿಂದನೂ ಕೂಡ ಸೇವ್ ಮಾಡಿದ್ದೆ. ಆಮೇಲೆ ಈಗ ಇದಕ್ಕೇನ್ ಬೇಕು ಇಕ್ವಿಪ್ಮೆಂಟ್ಸ್ ಅನ್ನೋದು ಫಸ್ಟಿಂದನೂ ನನ್ನ ಮೈಂಡಲ್ಲಿ ಇರ್ತಿತ್ತು. ಏನೇನು ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು, ಏನು ಯಾವ ತರ ಮೈಕ್ ಬೇಕು, ಫಸ್ಟಿಂದನೂ ಆಸಕ್ತಿ ಇತ್ತು. ಸೊ ಒಂದೊಂದೇ ಬಿಲ್ಡ್ ಮಾಡ್ತಾ, ಸೊ ನಂದು ಇವಾಗ ಸ್ಟೇಬಲ್ ಆಗಿ ಏನ್ ಬೇಕಲ್ಲ ಅದಕ್ಕೋಸ್ಕರ ಈಗ ಮನಿ ಸೇವಿಂಗು ಕೂಡ ಮಾಡಿದ್ದೀನಿ. ಅಂಡ್ ಸ್ವಲ್ಪ ದಿವಸ ಸರ್ವೈವ್ ಕೂಡ ಆಗ್ಬೋದು ಓಕೆ, ಅದಕ್ಕಂತ ಇದೆ. ಸೊ ಆಕ್ಚುಲಿ ನೀವು ಮಾತಾಡೋದಕ್ಕೂ ನಿಮ್ಮ ಏಜ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ ಎಲ್ಲರೂ ನನಗೆ. ಹಾಗೆ ಅಂತಾರೆ. ಯಾಕಂದ್ರೆ ಏಜ್ ಮ್ಯಾಟರ್ ಆಗಲ್ಲ ಮೆಚುರಿಟಿಗೆ ನನ್ನ ಪ್ರಕಾರ. ಹ್ಮ್. ನನ್ನ ಆಧಾರ್ ಕಾರ್ಡ್ ಪ್ರಕಾರನೇ ನನಗೆ 21 ಆತರ ಇದೆ, ಬಟ್ ಅದರಲ್ಲಿ 1 ಇಯರ್ ಅದರಲ್ಲಿ ಮಿಸ್ಟೇಕ್ ಆಗಿದೆ. ಬಟ್ ನನಗೆ ಏಜ್ ಬಂದು 23 ಇವಾಗ. Correct. 23. Yeah. ಸೊ ಇಷ್ಟು ಚಿಕ್ಕ ಏಜ್ ಅಲ್ಲಿ ತುಂಬಾ ದೊಡ್ಡ ಯೋಚನೆಗಳನ್ನ ಇಟ್ಕೊಂಡಿದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ, ನಾನು ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು, ಬೇರೆ ಕಡೆ ಕೆಲಸ ಮಾಡಿ ಅದಾದ್ಮೇಲೆ ನನ್ನ ವಾಯ್ಸ್ ನಾನು ರೈಸ್ ಮಾಡ್ಬೋದು ಅಂತ ಎಲ್ಲಾದ್ರೂ ಅನ್ಸುತ್ತಾ? ಇಲ್ಲ ಲೈಕ್ ನಾನು ಜರ್ನಲಿಸಮ್ ಮೀಡಿಯಾಗೆ ನಾನು ಹೇಳ್ದಂಗೆ, ನಾನು ಫಸ್ಟಿಗೆ ಹೇಳ್ದಂಗೆ ಅಂದ್ರೆ ನಾನು ವರ್ಕ್ ಮಾಡ್ಬೇಕಂತ ಇಲ್ಲಿ ಯಾವತ್ತೂ ಬಂದವನೇ ಅಲ್ಲ. ಅದನ್ನ ತಿಳ್ಕೊಳ್ಬೇಕು ಅಂತಾನೆ ನಾನು ಜರ್ನಲಿಸಮ್ ಅಲ್ಲಿ ಅಂದ್ರೆ ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡಿದೆ. ಬಟ್ ಅದು ಯಾರಿಗೂ ಗೊತ್ತಿಲ್ಲ. ರೆವಲ್ಯೂಷನರಿ ಥಿಂಗ್ ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಒಂದು ವ್ಯಾಲ್ಯೂಯಬಲ್ ಥಿಂಗ್ ನಮ್ದಲ್ಲಿ ಆಡ್ ಆಗಿರ್ಬೇಕು. ಸೊ ದಟ್ಸ್ ವೈ ಐ ಚೂಸ್ ಜರ್ನಲಿಸಮ್. ಸೊ ಅದಕ್ಕೋಸ್ಕರ ಕೆಲವೊಂದು ಚಾನಲ್ ಅಲ್ಲಿ ವರ್ಕ್ ಮಾಡಿದಷ್ಟೇ ನಾನು. ಅದು ಬಿಟ್ಟರೆ ನಾನು ವರ್ಕ್ ಮಾಡ್ಲೇಬೇಕು ಅಂತ ಬಂದಿದ್ದಲ್ಲ. ಓಕೆ. ಹಾಗಾಗಿ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ತಿಳ್ಕೊಂಡೆ ನಾನು ಎಷ್ಟು ಒಂದು ಮಿನಿಮಮ್ ಏನ್ ಜರ್ನಲಿಸಮ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡೆ ನಾನು. ಓಕೆ, ನಿಮ್ಮ ಫಸ್ಟ್ ನ್ಯೂಸ್ ರಿಪೋರ್ಟ್ ಮಾಡಿದ್ದು ಯಾವ್ದಾದ್ರು ನೆನಪಿದ್ಯಾ? ಅಂಡ್ ಈ ಫಸ್ಟ್ ಸೀರಿಯಸ್ ನ್ಯೂಸ್ನ ಕವರ್ ಮಾಡಿದಾಗ ನಿಮ್ಮ ಒಪಿನಿಯನ್ಸ್ ಹೇಗಿತ್ತು, ಹೇಗ್ ಮಾಡಿದ್ರಿ, ಅಥವಾ ನೀವು ಖುಷಿ ಆಗಿರೋದು ಒಂದು ವರದಿ ಮಾಡಿದ್ರೆ ಅದು ಅಂದ್ರೆ ಯಾವ್ದು? ನನ್ನ ಚಾನಲ್ ಅಲ್ಲ ಅಥವಾ ಬೇರೆದ್ರಲ್ಲ, ಬೇರೆ ಎಲ್ಲಾದ್ರೂ ಒಟ್ನಲ್ಲಿ ನಿಮ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಥ್ರೆಟನ್ ಬಟ್ ಫನ್ನಿ. ಇದು ಏನಾಯ್ತು ಅಂದ್ರೆ, ನನ್ನ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು ಅಂದ್ರೆ ರೀಸೆಂಟ್ 2 ಮಂತ್ಸ್ ಬ್ಯಾಕ್. ಏನಾಯ್ತು ಅಂದ್ರೆ, ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಕಬ್ಬು ಬೆಳೆಗಾರರ ಏನು ಪ್ರತಿಭಟನೆ ನಡೀತು. ಆ ಪ್ರತಿಭಟನೆ ರೀಸನ್ ಏನಂದ್ರೆ, ಅಫ್ಕೋರ್ಸ್ ಶುಗರ್ ಫ್ಯಾಕ್ಟ್ರಿಗಳು ಕಬ್ಬನ್ನ ಏನು ಕಮ್ಮಿ ಬೆಲೆಗೆ ತಗೊಳ್ತಿದ್ದಾರೆ, ಒಂದು ಸರಿಯಾದ ಬೆಲೆ ಕೊಡ್ತಾ ಇಲ್ಲ ಅಂತ ರೈತರು ತುಂಬಾ ಆಕ್ರೋಶದಿಂದ ಏನು ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ಸರ್ಕಾರ ಕೂಡ ಸ್ಪಂದನೆ ನೀಡ್ತಿರ್ಲಿಲ್ಲ. ಅದಕ್ಕೆ ಬಿಗ್ ಕಾರಣ ಏನಂತಂದ್ರೆ, ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಇದಾರಲ್ಲ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ 80 to 90% ಮಿನಿಸ್ಟರ್ಗಳದೇ ಶುಗರ್ ಫ್ಯಾಕ್ಟರಿ. ಆ ಶುಗರ್ ಫ್ಯಾಕ್ಟರಿ ಬಂದು ಪ್ರತಿಯೊಬ್ಬ ಪ್ರಭಾವಿ ಯಾರ್ಯಾರು ಇದಾರಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲರದು ಶುಗರ್ ಫ್ಯಾಕ್ಟ್ರೀಸ್ ಇದೆ. ಸೊ ನಾನು ಅದನ್ನು ಯೋಚನೆ ಮಾಡಿದೆ, ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡಿದೆ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ, ಅಪ್ಲೋಡ್ ಮಾಡಿದೆ. ಒಂದೇ ದಿನಕ್ಕೆ ಮೋರ್ ದೆನ್ 7 lakh ಏನೋ ವ್ಯೂಸ್ ಆಯ್ತದು. ಒಳ್ಳೆ ರೀಚ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ನನ್ನ ಫಸ್ಟ್ ವಿಡಿಯೋ ಆಕ್ಚುಲಿ ವೈರಲ್ ಆಗಿದ್ದು. ಅದೇ ಅಲ್ಲಿಂದಾನೇ ರೆಕಗ್ನೈಸೇಷನ್ ಸ್ಟಾರ್ಟ್ ಆಗಿದ್ದು, ಈಸ್ ಡೇರಿಂಗ್ ವಾಯ್ಸ್ ಇದೆ ಅಂತ ಇವನಿಗೆ. ಅವತ್ತು ನೈಟ್ 11:30ಗೆ ಒಂದು ಫೋನ್ ಬರುತ್ತೆ. ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಅವರ PA.
ಅವ್ರು ಎಷ್ಟು ಪ್ರಭಾವಿ ರಾಜಕಾರಣಿ ಅಂದ್ರೆ ಅವ್ರ ಹತ್ರ ಹೆಲಿಪ್ಯಾಡ್ ಹೆಲಿಕಾಪ್ಟರ್ ತನಕನೂ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಒನ್ ಆಫ್ ದ ರಿಚೆಸ್ಟ್ ಪೊಲಿಟಿಷಿಯನ್ ಅಂದ್ರೂ ತಪ್ಪಾಗಲ್ಲ. ಅವ್ರ ಹೆಸರು ಹೇಳಲ್ಲ ನಾನು. ಸೊ ಅವರ ಪಿ ಎ ನನಗೆ 11:30 12 ಆಗಿತ್ತು ಅನ್ಸುತ್ತೆ. ಆ ಸುಮಾರಿಗೆ ಕಾಲ್ ಮಾಡ್ತಾರೆ. ನಾನು ಯಾವುದೋ ಎಮರ್ಜೆನ್ಸಿ ಏನೋ ಕಾಲ್ ಏನೋ ಬರ್ತಿರ್ಬೋದು ಫ್ಯಾಮಿಲಿಗೆ ಮೇಲೆ ಅಂತ ನಾನು ಪಿಕ್ ಮಾಡ್ತೀನಿ. ಅವರು ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಹೇಳ್ತಾರೆ, ಹೆಂಗದಿಲ್ಲಪ್ಪ. ನಾನು ಸರ್ ಐಮ್ ಫೈನ್, ಯಾರಂತ ಗೊತ್ತಾಗ್ಲಿಲ್ಲ. ನಾನು ಇವ್ರ ಪಿ ಎ ಮಾತಾಡ್ತಿದ್ದೀನಿ ಅಂತ ಹೇಳಿ ಅವ್ರ ಹೆಸರೆಲ್ಲ ಹೇಳಿದ್ರು. ಸರ್ ಹೇಳಿ ಸರ್ ಅಂತ ಹೇಳಿದೆ. ವಿಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತಲೆ, ಬಟ್ ನಿನ್ ಮೇಲೆ ನನಗೆ ತುಂಬಾ ಬೇಸರ ಐತಿ. ಅದಿರ್ಲಿ, ನಿಮ್ಮ ತಾಯಿ ಹೆಸರು ಇದು, ನಿಮ್ಮ ತಮ್ಮನ ಹೆಸರು ಇದು, ನಿಂದ ಪರ್ಸನಲ್ ವೆಹಿಕಲ್ ಏನಿದೆ, ನಿನ್ ಕಾರು ಬೈಕ್ ಏನಿದೆ ಅದ್ರ ನಂಬರ್ ಇದು. ನಾನ್ ಶಾಕ್ ಆಗ್ತೀನಿ. ಬಿಕಾಸ್ ಇದು ನನ್ನ ಫಸ್ಟ್ ವಿಡಿಯೋ. ಹೌ ಕ್ಯಾನ್ ಸಮ್ವನ್ ಆ ಥರ ಪರ್ಸನಲ್ ಡೀಟೇಲ್ಸ್ ಹೇಳ್ಬೋದು, ಯಾರೋ ತಮಾಷೆ ಮಾಡೋದಕ್ಕೆ ಕಾಲ್ ಮಾಡಿದ್ದಾರೆ ಅಂತ ನಾನು ಪ್ಲಾನಲ್ಲಿ ಯಾರಂತ ಗೊತ್ತಾಗ್ಲಿಲ್ಲ. ಕರೆಕ್ಟಾಗಿ ಕನ್ಫರ್ಮ್ ಮಾಡಿ, ನಾನು ಪಿ ಎನೇ. ಆದರೆ ನಿನಗೆ ಫೋನ್ ಮಾಡಿದ ಉದ್ದೇಶ ಏನಂದ್ರೆ ವಿಡಿಯೋ ತುಂಬಾ ಚೆನ್ನಾಗಿ ಬಂದೈತಿ, ತುಂಬಾ ಚೆನ್ನಾಗಿ ವೈರಲ್ ಆಗೈತಿ, ಆದರೆ ನಿನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಿಂಗಿದೆ ಅಂತ ನನಗೆ ಅಲ್ಲಿ ಕನ್ಫರ್ಮ್ ಆಯ್ತು. ಇವ್ರು ಪಿ ಎನೇ. ಸೊ ಇದು ಥ್ರೆಟನ್ ಕಾಲೇ. ಇವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋಣ, ವಿಡಿಯೋ ಡಿಲೀಟ್ ಮಾಡು ಅಂದರೆ ಮಾಡಿಬಿಡೋಣ ಅಂತ, ಓಕೆ ಅನ್ಬಿಡೋಣ ಅಂತ. ಸರ್ ಹೇಳಿ ಸರ್, ಗೊತ್ತಾಯ್ತು, ಏನಾದ್ರು ಮಿಸ್ಟೇಕ್ ಇದೆನಾ ಸರ್? ಮಿಸ್ಟೇಕ್ ಇದೆ ಸರ್, ವಿಡಿಯೋ ಡಿಲೀಟ್ ಮಾಡ್ಬೇಕಾ ಸರ್ ಅಂತ ನಾನು ಬೈದಲ್ಲಿ ಕೇಳ್ತಿದ್ದೀನಿ. ಫುಲ್ ಶೌರಿಂಗ್ ನನಗೆ. ಸೊ ಅವ್ರು ಹೇಳಿದ್ದೇನೆಂದ್ರೆ, ನಿಜವಾಗ್ಲೂ ನಗು ಬರುತ್ತೆ. ನೀನು ವಿಡಿಯೋದಲ್ಲಿ ಎಲ್ಲ ಕರೆಕ್ಟ್ ಹೇಳಿದೀಯಾ, ಆದ್ರೆ ನಮ್ಮ ಸಾಹೇಬ್ರದ್ದು 2 ಶುಗರ್ ಫ್ಯಾಕ್ಟ್ರಿ ಅಲ್ಲ 8 ಇರೋದು, ನೀನ್ ಬರೀ 2 ಹೇಳಿದ್ಯಾ. ಇಷ್ಟು ನಕ್ಕಿದ್ದೀನಿ ಅಂದ್ರೆ ಅಲ್ಲಿ ನನ್ ಫಿಯರ್ ಹೋಯ್ತು. ಬಟ್ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ, ಎಷ್ಟು ಮೂಡ್ರಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಪೊಲಿಟಿಷಿಯನ್ಗಳು, ಅವ್ರ ಜೊತೆ ವರ್ಕ್ ಮಾಡೋರು. ಮೂಡ್ರಿದ್ದಾರೆ, ಬಟ್ ಜನರನ್ನು ಮೂಡ್ರು ಮಾಡ್ತಿದ್ದಾರೆ. ಇಟ್ಸ್ ದ ಮೋಸ್ಟ್ ಫನ್ನಿಯೆಸ್ಟ್ ಥಿಂಗ್ ಅಂಡ್ ಥ್ರೆಟನ್ ಅಷ್ಟೇ. ಅವರು ವಿಡಿಯೋ ಡಿಲೀಟ್ ಮಾಡು ಅಂತ ನನಗೆ ಥ್ರೆಟನ್ ಮಾಡಲಿಲ್ಲ, ನೀನು ಕಮ್ಮಿ ಹೇಳಿದ್ಯಾ ಜಾಸ್ತಿ ಹೇಳ್ಬೇಕಿತ್ತು ಅಂತ. ಬಿಕಾಸ್ ಇಮೇಜ್ ಹಾಳಾಗುತ್ತೆ ನಮ್ಮ ಪೊಲಿಟಿಷಿಯನ್ಸ್ದು, ಆ ಥರ. ಸೊ ಆ ಥರನೂ ಇದ್ದಾರೆ. ಸೊ ಒಂದ್ ದಿನಕ್ಕೆ ಅಂದಾಜ್ ಎಷ್ಟು ಥ್ರೆಟನ್ ಕಾಲ್ಸ್ ಬರ್ಬೋದು ನಿಮ್ಗೆ? ಸಮ್ಟೈಮ್ಸ್ ಸುಮ್ಮನೆ ಬರ್ತಾನೆ ಇರುತ್ತೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ಫೀಡ್ ನೋಡಿದ್ರೆ ಅದರಲ್ಲಿ ಲೈಕ್ ವಲ್ಗಾರಿಟಿ ಮಾತಾಡ್ತಿದ್ದಾರೆ. ಅಮ್ಮ, ಅಕ್ಕ, ನೀನು ಹಾಗೆ ಹೀಗೆ, ನೀನು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಈಗ ಬರ್ತಾ ಇದೀವಿ ಆನ್ ದ ವೇ, ನಿಮ್ಮ ಮನೆ ಇಲ್ಲಿದೆ ಅಂತ ಗೊತ್ತು ನಮಗೆ, ನೀನು ಯಾವ ಊರಲ್ಲಿದ್ಯಾ, ಯಾವ ಸಿಟಿಲಿದ್ಯಾ, ಯಾವ ಏರಿಯಾದಲ್ಲಿದ್ಯಾ, ಎಲ್ಲಿ ಹೋಗ್ತಾ ಇರ್ತೀಯಾ ಎಲ್ಲ ಗೊತ್ತು. ಬಟ್ ಇದನ್ನ ನಾನು ಫ್ಯಾಮಿಲಿ ಜೊತೆ ಯಾವತ್ತೂ ಶೇರ್ ಮಾಡಲ್ಲ. ಬಿಕಾಸ್ ಅವ್ರ ಮೊದಲೇ ಒಂದು ಫಿಯರ್, ಅವರಿಗೂ ನಮಗೆ ಮೊದಲೇ ಬೇರೆ ಥರ ಫಿಯರ್ ಇರುತ್ತೆ. ಬಟ್ ಅವರಿಗೂ ಇದು ಹೇಳಿದ್ರೆ ಅದು ಬೇರೆ ಥಿಂಗ್, ಅವರು ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಬೇರೆ ಥರ ಆಗುತ್ತೆ. ಸೊ ಈ ಥರ ಅದು ಜರ್ನಲಿಸ್ಟ್ಗಳಂದ್ಮೇಲೆ ಕಾಮನ್ ಆಗಿ ಲೈಕ್ ಇದ್ದೇ ಇರುತ್ತೆ ಥ್ರೆಟನ್ಸ್ ಕಾಲ್ಗಳಂದ್ರೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಒಂದೇ ಪಕ್ಷದ ಪರವಾಗಿ ಮಾತಾಡ್ಕೊಂತ ಹೋದ್ರೆ ಅವರಿಗೆ ಏನೋ ಒಂದು ಸಪೋರ್ಟ್ ಇರುತ್ತೆ ಅಂತ. ಯಾಕಂದ್ರೆ ಒಂದು ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ, ಏನೇ ಆದ್ರೂ ಅವರಿಗೆ ಮಾರನೇ ಸಹ ಲೈಕ್ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಒಂದು ಭರವಸೆ ಇರುತ್ತೆ. ನಮಗೆ ಯಾವ ಪಕ್ಷದ ಪರವಾಗಿನೂ ನಾವು ಮಾತಾಡಲ್ಲ. ಎರಡೂ ಪಕ್ಷ ಎಷ್ಟೇ ಪಕ್ಷ ಆಗ್ಲಿ, ಯಾರೇ ಆಗ್ಲಿ, ತಪ್ಪು ಏನಿರುತ್ತೆ ಅದನ್ನ ಹೇಳ್ತಿದೀವಿ. ಸೊ ಯಾವಾಗಿಂದ ಎಲ್ಲಿ ಯಾರು ಸಪೋರ್ಟ್ ಬರಲ್ಲ ನಮಗೆ, ಯಾವಾಗ ಏನಾಗುತ್ತೆ, ಎಲ್ಲಿ ಹೇಗೆ. ಸೊ ಈಗ ಬರ್ಬೇಕಾದ್ರೂ ನೀವು ನೋಡಿದ್ರೆ ಅನ್ಸುತ್ತೆ ಮೋಸ್ಟ್ಲಿ, ನಾ ಮಾಸ್ಕ್ ಹಾಕೊಂಡೇ ಇರ್ತೀನಿ ಯಾವಾಗ್ಲೂ. ಲೈಕ್ ಪರ್ಸನಲ್ ವೆಹಿಕಲ್ ಅಲ್ಲಿ ಬರಲ್ಲ, ಕ್ಯಾಬಲ್ಲಿ ಬರ್ತೀನಿ. ಸೊ ಆ ಥರ ಫ್ಯಾಮಿಲಿ ಅಂತೂ ಈ ಜರ್ನಲಿಸಮ್ ಅಂತ ದೂರ ಇಟ್ಬಿಟ್ಟಿದ್ದೀನಿ ನಾನು. ಸೊ ನಿಮ್ಗೆ ಅನ್ಸಲ್ವಾ ಈಗಲೇ ಇಷ್ಟೆಲ್ಲ ಆಗ್ತಾ ಇದೆ, ಮುಂದೆ ನಾನು ಇನ್ನೂ ಮಾಡಿದಷ್ಟು ಜಾಸ್ತಿ ಆಗಲ್ವಾ ಅಂತ? ಅದಕ್ಕೇನ್ ಮಾಡ್ಬೇಕು ಅವಾಗ? ನನ್ನ ಒಂದು ಟ್ಯಾಲೆಂಟ್, ನನ್ನೊಂದು ಎಬಿಲಿಟಿ ನನಗೆ ಸೇವ್ ಮಾಡುತ್ತಂತ. ಬಿಕಾಸ್ ಕರ್ನಾಟಕದಲ್ಲಿ ಎಷ್ಟು ಜನ MLA, ಎಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಅವ್ರದ್ದು ಪ್ರತಿಯೊಂದು ಡಾಟಾ ಡೀಟೇಲ್ಸ್, ಎಲ್ಲಿ ಹೋಗ್ತಾರೆ, ಎಷ್ಟು ಕರಪ್ಷನ್ ಇದೆ, ಎಷ್ಟು ಅಕ್ರಮ ಆಸ್ತಿಗಳಿದೆ, ಎಷ್ಟು ಏನೇನು ಮಾಡಿದ್ದಾರೆ. ಸೊ ಐ ನೋ ವೆರಿ ವೆಲ್. ಸೊ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಏನಾದರೂ ಥ್ರೆಟನ್ಗಳು ಬಂದರೆ, ಅಥವಾ ನನಗೆ ಏನಾದರೂ ಇವನಿಗೆ ಆ ಥರ ಮಾಡಲೇಬೇಕು ಅಂತ ಅವರು ಆ ಥರ ಇದ್ದರೆ, ಅವಾಗ ನನ್ನ ರೂಟ್ನ ನಾನು ಚೇಂಜ್ ಮಾಡ್ತೀನಿ. ಸೊ ಲೈಕ್ ಮೊದಲೇ ನಾನು ಭಗತ್ ಸಿಂಗ್ ಅವರ ಅನುಯಾಯಿ. ಸೊ ಐ ಆಮ್ ನೆವರ್, ಅದು ಫಿಯರೇ ಇಲ್ಲ ನನಗೆ. ಸೊ ಐ ಕ್ಯಾನ್ ಫೇಸ್ ದಟ್. ಅವ್ರಿಗೆ ಯಾವ ಥರ ಫೇಸ್ ಮಾಡಬೇಕು, ಅವ್ರನ್ನ ಯಾವ ಥರ ದಾರಿಗೆ ತರಬೇಕು ಅನ್ನೋದು ಗೊತ್ತು ನನಗೆ. ಸಿಮಿಲರ್ ಟು ದ್ಯಾಟ್ ನಂಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ಬೆಳಗಾವಿಯಲ್ಲಿ. ಅವಾಗ ಅಫ್ಕೋರ್ಸ್ ಅಲ್ಲಿ ಗೊತ್ತಲ್ಲ, ಮರಾಠಿ ಮತ್ತೆ ಕನ್ನಡ ಕ್ಲಾಶಸ್ ಗಳು ಆಗ್ತಾ ಇರತ್ತೆ. MS ಪುಂಡ್ರದು ಸ್ವಲ್ಪ ಜಾಸ್ತಿ ಹಾವಳಿನೇ ಇದೆ. ಹೌದು, ಅದ್ರಲ್ಲೂ ಸ್ಪೆಷಲಿ ನವೆಂಬರ್ 1ಕ್ಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಅವ್ರು ಬ್ಲಾಕ್ ಡೇ ಅಂತ. ಸೊ ನಾನು ಒಂದು ರ್ಯಾಪ್ ಮಾಡಿದ್ದೆ ಕನ್ನಡದ ಬಗ್ಗೆ. ಅದ್ರಲ್ಲಿ ಸ್ವಲ್ಪ ನಿಮ್ಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಹೊರಟು ಹೋಗ್ರಿ, ಇಲ್ಲಿಂದ ಆಚೆ ಹೋಗಿ. ನಂಗೆ ಮರ್ತೋಗ್ಬಿಟ್ಟಿದೆ ತುಂಬಾ ವರ್ಷಗಳ ಹಿಂದೆ. ಸೊ ಅದು ಹಾಡಿದ್ದೆ. ನನಗೂ ಥ್ರೆಟ್ ಕಾಲ್ಸ್ ಅಂದ್ರೆ ಯಾರ್ ನೀನು, ಅದ್ಯಾಕ್ ಮಾಡ್ದೆ ವಿಡಿಯೋ, ಡಿಲೀಟ್ ಮಾಡು, ಈ ತರ. ನನ್ಗೆ ಅಷ್ಟು ಭಯ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಬಟ್ ರಕ್ಷಣಾ ವೇದಿಕೆ ಅವರೆಲ್ಲ ಇದ್ರು.
ದೀಪಕಣ್ಣ ಅಂತ ಒಬ್ರಿದ್ರು. ಹ್ಮ್. ಅವ್ರು ಹೇಳಿದ್ರು, "ಏನಾಗಲ್ಲ ಬಿಡು, ಏನ್ ನಾವಿದ್ದೀವಿ" ಅಂತ. ಸೊ ಹ್ಮ್. ಅದೊಂದು ಚಿಕ್ಕದಾಗಿ ಧೈರ್ಯ ಬಂತು. ಮತ್ತೇನು ಆ ರೀತಿ ಮತ್ತೇನು ಮಾಡಕ್ ಹೋಗ್ಲಿಲ್ಲ. ನಂಗೆ ಧೈರ್ಯ ಬರ್ಲಿಲ್ಲ. ಹ್ಮ್. ಬಟ್ ಸಪೋರ್ಟಿಂಗ್ ಆಗಿದ್ರು. ಆ ಥರ ಸಪೋರ್ಟಿವ್ ಆಗಿದ್ರೆ ಒಂದು ಧೈರ್ಯ ಇರುತ್ತೆ. ಹ್ಮ್. ಬಟ್ ಯಾರು ಸಪೋರ್ಟಿವ್ ನಮ್ಮವರೇ ಸಪೋರ್ಟಿಗೆ ಬರಲ್ಲ ಈ ಥರ ಒಂದು ಮ್ಯಾಟರ್ಸ್‌ಗಳಿಗೆ. ಸೊ ಅಲ್ಲಿ ನಾವು ಹುಷಾರಾಗಬೇಕಾಗುತ್ತೆ. ಲಾಸ್ಟ್ ಟೈಮ್ ಒಬ್ರು ಗೆಸ್ಟ್ ಬಂದಿದ್ರು ನಮ್ಮ ಘನ ಮಾತು ಪಾಡ್ಕಾಸ್ಟ್‌ಗೆ. ಅವರು ಕೂಡ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಅಂಡ್ ಅವ್ರ ಮಕ್ಕಳಿಗೆಲ್ಲ ಚಿತ್ರ ಬಿಡಿಸೋ ಕಲೆನ ಹೇಳ್ಕೊಡ್ತಾ ಇದ್ರು. ಅವರು ಹೇಳ್ತಾ ಇದ್ರು ಹೆಂಗೆ Okay. ಡೆವಲಪ್ಮೆಂಟ್ ಹೆಸರಲ್ಲಿ ಎಷ್ಟೆಷ್ಟು ಮರ ಕಡಿತಾ ಇದ್ದಾರೆ, ಹಾ. ಆ ಕಡೆ ಶಿರ್ಸಿ ಕಡೆ ಎಲ್ಲ ಎಷ್ಟು ಮರ ಕಡ್ದಿದ್ದಾರೆ ಅಂತ. ನಿಮ್ಮ ರೀಸೆಂಟ್ ವಿಡಿಯೋದಲ್ಲೂ ಒಂದು ವಿಡಿಯೋ ನೋಡಿದೆ, ಆಗುಂಬೆ ಕಡೆ ಎಲ್ಲ ಆಗುಂಬೆ. ಮರ ಕಡಿತಾ ಓಕೆ. ಇದ್ದಾರೆ ಅಂತ. ಓಕೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಡಿಫಾರೆಸ್ಟೈಸೇಷನ್ ತುಂಬಾ ಈಸಿಯಾಗಿ ನಡೀತಾ ಇದೆ. ಅದು ಕಾಣ್ತಾನೆ ಇಲ್ಲ. ಬಟ್ ಈಗ ಒಂದು DPR ಅಂತ ಮಾಡ್ತಾರೆ. ಅಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಒಂದು ಯಾವ್ದಾರ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಮೊದಲು ಸಂಕ್ಷಿಪ್ತವಾಗಿ ಪ್ರತಿಯೊಂದು ರಿಸರ್ಚ್ ಮಾಡ್ತಾರೆ. ಅದಕ್ಕಂತಾನೆ ಇವಾಗ ಇದಕ್ಕೊಂದು 2.5 ಕೋಟಿ ಏನೋ ಸ್ಯಾಂಕ್ಷನ್ ಮಾಡಿದೆ ಆಲ್ರೆಡಿ. ಅದು ವರ್ಕು ಸ್ಟಾರ್ಟ್ ಆಗಿದೆ ಆಲ್ರೆಡಿ. 90% ಇವ್ರಿಗೆ ಹೇಗ್ ಬೇಕೋ ಆ ತರ ರಿಸರ್ಚ್ಗಳನ್ನ ಒಂದು ಪೇಪರ್ನಲ್ಲಿ ಇವ್ರು Ready ಡೀಟೇಲ್ಸ್ ಕ್ರಿಯೇಟ್ ಮಾಡ್ತಾರೆ. ರೀಸನ್ ಏನಂದ್ರೆ ಈಗ ಅಬ್ವಿಯಸ್ಲಿ ಡಿಫಾರೆಸ್ಟೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪಲ್ಲ. ಇದಕ್ಕೆ ಎಷ್ಟು ಪ್ರೊಟೆಸ್ಟ್ಗಳು ಆಗ್ತವೆ, ತುಂಬಾ ದಂಗೆಗಳು ಆಗ್ತವೆ. ಇದನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ನೋಡಬಾರ್ದು. ಯಾರೇ ಆದ್ರೂ ಅದಕ್ಕೆ ಏನು ತಕ್ಕ ಒಂದು ಆನ್ಸರ್ ಕೊಡಬೇಕು. ಯೂತ್ಸ್ ಆಗಿ, ಇಲ್ಲಿನ ಜನ ಆಗಿ ಅದನ್ನ ನಮ್ಮ ಪರಿಸರನ ನಾವು ಉಳಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ಒಂದು ಏನೀಗ ರಾಜಸ್ಥಾನ ಹೋದ್ರೆ ಲೈಕ್ ಅಲ್ಲಿನ ಒಂದು ವೆದರೇ ಬೇರೆ, ನಮ್ಮ ಕರ್ನಾಟಕದ ವೆದರೇ ಬೇರೆ. ಆಗುಂಬೆ ಅಂತಕ್ಕಂಥದ್ದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆ ಬೀಳೋ ಮಳೆ ಬೀಳೋ ಪ್ರದೇಶ. ನಾನು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಜನ ಹೇಳ್ತಿದ್ದಾರೆ, ಟನಲ್ ರೋಡ್ ಮಾಡೋದಕ್ಕೆ ಮರ ಹೇಗೆ ಕಟ್ ಆಗುತ್ತೆ ಅಂತ. ಅಲ್ಲಿ ಓನ್ಲಿ ಟನಲ್ ಆಗ್ತಿಲ್ಲ, ಹ್ಮ್. 2 ವೇ ಟನಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನು ರಸ್ತೆ ಇದೆ ಅಲ್ಲ, ಅದನ್ನ ಅಗಲೀಕರಣ ಕೂಡ ಮಾಡ್ತಾ ಇದ್ದಾರೆ. ಹ್ಮ್. ಸೊ ಅದು ಟನಲ್ ಇಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗೂ ಕ್ರಿಯೇಟ್ ಆಗ್ತಿಲ್ಲ. ಈಗ ನೋಡಿ, ನಮ್ಮ ಬೆಂಗಳೂರಲ್ಲೇ ಹೆಬ್ಬಾಳ ಟು ಇನ್ನೊಂದ್ ಕಡೆ ಏನು ಟನಲ್ ಆಗ್ತಿದೆ, ಅದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವ್ರಿಗೆ ಎಷ್ಟು ಮಾತಾಡಿದ್ರು. ಅಂದ್ರೆ ಈಗ ಪುರಾತನ ಬಂಡೆ, ಲಾಲ್ಬಾಗ್ ಬಂಡೆ ಹೋಗ್ತಾ ಇದೆ, ಇದು ಹೋಗ್ತಾ ಇದೆ ಅಂತ ದೊಡ್ಡ ದೊಡ್ಡ ಈಗ ಮಾತಾಡಿದ್ರು. ಬಟ್ ಅವ್ರದೇ ಸರ್ಕಾರ ಈಗ ಆಗುಂಬೆಯಲ್ಲಿ ಈ ರೀತಿಯಾದ ಒಂದು ಏನು ಟನಲ್ ಪ್ರಾಜೆಕ್ಟ್ ಮಾಡಕ್ ಹೋಗ್ತಾ ಇದೆ. ಅದಕ್ಕೆ ಸುಮಾರು 400 ಕೋಟಿ ಏನೋ ಖರ್ಚಾಗ್ತಾ ಇದೆ. ಬಟ್ ಅದಕ್ಕೆ ಮರಗಳೇ ಕಟ್ಟಾಗಲ್ಲ. ಈ ಟನಲ್ ಮಾಡ್ತಿದೀವಿ, ಓನ್ಲಿ ಟನಲ್ ಅಷ್ಟೇ ಮಾಡ್ತಾ ಇಲ್ಲ, ಅಲ್ಲಿ ರೋಡ್ ಇದೆ ಅದನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ. ಇದು ಬಿಗ್ಗೆಸ್ಟ್ ಸ್ಕ್ಯಾಮ್. ಇದು ಈ ಒಂದು ಸಿಂಪಲ್ ವೇ ನಿಮಗೆ ಹೇಳ್ತೀನಿ ನೋಡಿ. ಈಗ ಬಿಜೆಪಿ ಅವರು ಇದನ್ನ ಮಾಡಿಸ್ತಿದ್ದಾರೆ ಅನ್ಕೊಳ್ಳಿ. ಇದು ಯಾವುದೇ ಜನರಿಗೆ ಈಸಿ ಆಗ್ಲಿ ಅಂತ ಆ ಒಂದು ಟನಲ್ ರೋಡ್ ನ ಮಾಡಿಸ್ತಿಲ್ಲ. ಇದಕ್ಕೆ ಕಾರಣ ಬೇರೆದೇ ಇದೆ. ಈಗ ಅವರವರ ದೊಡ್ಡ ದೊಡ್ಡ ಲಾಜಿಸ್ಟಿಕ್ ಕಂಪ್ನಿಗಳ ಲಾರಿಗಳು ಈಸಿಯಾಗಿ ಹುಡುಪಿಟ್ಟು ಮಣಿಪಾಲ್ ಹೋಗೋಕೆ, ಅವರ ಲಾಜಿಸ್ಟಿಕ್ಗಳು ವೇ ಆಗೋಕೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಿದ್ದಾರೆ. ಜನರಿಗೆ ಏನು ಹೆಲ್ಪ್ಫುಲ್ ಆಗ್ಬೇಕಂದ್ರೆ ಇನ್ನೂ ಒಂದು ಅಲ್ಲಿ ಬೇರೆ ಬೇರೆ ವೇಗಳಿದೆ. ಆದ್ರೆ ನಾನು ಬಿಜೆಪಿನೇ ಅಪೋಸಿಟ್ ಮಾಡ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನ ಮಾಡಿದ್ರು ಕೂಡ ಅಪೋಸ್ ಮಾಡ್ತಿದ್ದೆ. ನಾನಂತೇನೆಲ್ಲ, ಎಲ್ಲರೂ ತುಂಬಾ ಅಪೋಸ್ ಮಾಡ್ತಾ ಇದ್ದಾರೆ. ಅಲ್ಲಿನ ಆಗುಂಬೆ ಅವರೇ ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಬಿಕಾಸ್ ಈಸಿಲಿ ಗೊತ್ತಾಗ್ತಿದೆ ಒಂದು ಟನಲ್ ಮಾಡ್ಬೇಕಂದ್ರೆ ಎಷ್ಟು ಪರಿಸರ ನಾಶ ಆಗುತ್ತೆ ಅಂತ. ಬಟ್ ಇದನ್ನ ಯಾರು ತಲೆಗೆ ಹಾಕೊಳ್ತಿಲ್ಲ. ನೀವೊಂದು ಇವಾಗ ನ್ಯೂಸ್ ಅಂತ ತಗೊಂಡ್ರೆ, ಯಾವುದೇ ಆಗಿರಲಿ, ರಿಪೋರ್ಟ್ ಮಾಡಬೇಕಾದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ ಹೇಗೆ ರಿಸರ್ಚ್ ಮಾಡ್ತೀರಾ? ಏನೇನು ಸೋರ್ಸಸ್ ಇರುತ್ತೆ ನಿಮ್ಮ ಹತ್ರ? ಹೇಗೆ ಅದನ್ನು ಕನ್ಫರ್ಮ್ ಮಾಡ್ಕೊತೀರಾ ನ್ಯೂಸ್ ಹೇಳೋಕ್ಕಿಂತ ಮುಂಚೆ? ಅದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ಬೋದಾ? ಬೇಸಿಕಲಿ ನಾನು ನಮ್ಮೆಲ್ಲ ನ್ಯೂಸ್ ಚಾನಲ್ಗಳಿದಾವಲ್ಲ, ಎಲ್ಲ ವೆಬ್ಸೈಟು ನಾನು ಓಪನ್ ಮಾಡಿರ್ತೀನಿ. ಯಾಕಂದ್ರೆ ಎಲ್ಲದೂ ಕಂಪ್ಯಾರಿಸನ್ ಮಾಡ್ತೀನಿ ನಾನು. ಯಾವ್ದು ಅಕ್ಯುರೇಸಿಟಿ ಆಗಿದೆ, ಅಂದ್ರೆ ಯಾವ್ದು ಪರ್ಫೆಕ್ಟ್ ಆಗಿದೆ, ಯಾವ್ದು ಒಂದು ಕರೆಕ್ಟಾಗಿ ಮೆಸೇಜ್ ಕೊಟ್ಟಿದೆ ಅಂತ ಪ್ರತಿಯೊಂದು ರೀಡ್ ಮಾಡ್ತೀನಿ ನಾನು. ಸೊ ಅದು ನನಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ, ಇಫ್ ಐ ವಾಂಟ್ ಏನೋ ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ನ್ಯಾಷನಲ್ ಅಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಇದ್ದೇ ಇದೆ. ಸೊ ಅವ್ರು ಅಕ್ಯುರೇಟ್ ಆಗಿ ಇದ್ದೇ ಇರುತ್ತೆ. ಆ ಒಂದು ವೆಬ್ಸೈಟ್ಗಳನ್ನ ನಾನು ಲೈಕ್ ಬೇಸ್ಡ್ ಆಗಿ ಇಟ್ಕೊಂಡಿದ್ದೀನಿ. ಮೇನ್ ಬಂದು ನನ್ನ ಸೋರ್ಸು ಗೂಗಲ್ ಜೆಮಿನೈ. ಸೊ ಅಕ್ಯುರೇಟ್ ಆಗಿ ನನಗೊಂದು ಬೇಕಾಗಿರೋ ಒಂದು ಸೋರ್ಸು ಅದೇ ಕೊಡೋದು. ನಮ್ಗೆ ಯಾವ ರೀತಿ ಬೇಕು ಪ್ರತಿಯೊಂದು ಡೀಟೇಲ್ಸ್ ಅದೇ ಕೊಡೋದು. ಈಗ ಆಮೇಲೆ ಈಗ ನಾನು ಮೊನ್ನೆ ರಾಜಕಾರಣಿಗಳದು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಜಕಾರಣಿಗಳು ಇದಾರಲ್ಲ ಅವ್ರದ್ದೆಲ್ಲದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಲಿಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಹೌದು, ಟಾಪ್ 10 ಕ್ರಿಮಿನಲ್. ಅದು ನಾನು ಓನ್ಲಿ ಟಾಪ್ 10 ಮಾಡಿರೋದು. ಅದರಲ್ಲಿ ಕಾಂಗ್ರೆಸ್ನವ್ರದೇ ಜಾಸ್ತಿ ಇದೆ ಅಂತ ಅವ್ರದೇ ಒಂಥರ ಕಮೆಂಟ್ರಿ, ಅವ್ರದೇ ಒಂಥರ ಕಮೆಂಟ್ಗಳು. ಅಲ್ಲೊಂಥರ ಅಂದ್ರೆ ಜನ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ, ಯಾವ್ದು ತಪ್ಪು ಅನ್ನೋದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ನಾನು ಇದನ್ನ ಏನಕ್ಕೆ ಹೇಳಿದೆ ಅಂದ್ರೆ, ನ್ಯೂಸ್ ಸೋರ್ಸಿಗೆ ಬಂದಾಗ ಮೈ ನೇತಾ ಅಂತ ಏನು ವೆಬ್ಸೈಟ್ ಇದೆ, ಅದ್ರಲ್ಲಿ ಹೋಗಿ ನಿಮ್ಮ ಫೇವ್ರೇಟ್ ಪೊಲಿಟಿಷಿಯನ್ ಯಾರಿದ್ದಾರೆ ಅವ್ರ ನೇಮ್ ಸರ್ಚ್ ಮಾಡಿದ್ರೆ ಸಾಕು. ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಅವ್ರ ಹತ್ರ ಎಷ್ಟು ಕೋಟಿ ಆಸ್ತಿ ಇದೆ, ಅವರ ಎಜುಕೇಶನ್ ಏನು, 10th ಫೇಲೋ 9th ಫೇಲೋ, ಪ್ರತಿಯೊಂದು ಡೀಟೇಲ್ಸ್ ಇದೆ. ಸೊ ನನ್ನ ನ್ಯೂಸ್ ಏನು ಬೇಸ್ಡ್ ಈ ತರ ಒಂದು ಬ್ಯಾಕ್ಗ್ರೌಂಡ್ ಇದೆ. ಅಂದ್ರೆ ಈಗ ಎಲ್ಲಿಂದ ನಾನು ಸೋರ್ಸ್ ತೆಗಿತೇನೆ ಅನ್ನೋದಕ್ಕೆ ಈ ತರ ಪ್ರೂಫ್ ಕಣ್ ಮುಂದೆನೇ ಇದೆ, ಎಲ್ಲರ ಮುಂದೆನೂ ಇರುತ್ತೆ. ಬಟ್ ಅದನ್ನ
ಯಾರು ಎಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ ಅವ್ರು ಮಾಡ್ಕೊಳ್ತಿದ್ದಾರೆ, ಯಾರು ಬೇಡ ಅಂತಿದಾರಲ್ಲ ಅವ್ರು ನೆಗೆಟಿವ್ ಆಗಿ ನೋಡ್ತಿದ್ದಾರೆ. ಎಲ್ಲರ ಕೈಯಲ್ಲೂ ಸೋರ್ಸ್ ಇದೆ. ಸೊ ಇವಾಗ ಅಕ್ಯುರೇಸಿ ಅಂತ ಹೇಳಿದ್ರಿ, ಎಲ್ಲಾ ನ್ಯೂಸ್ ಅವರು ನಮ್ ಚಾನಲ್ ಅಲ್ಲೇ ನಮ್ದೇ ಫಸ್ಟ್ ಅಂತ ಹಾಕೊಳ್ತಾರೆ. ಸೊ ನೀವು ಆತರ ಏನಾದ್ರು ಫಾಲೋ ಮಾಡಕ್ ಹೋಗ್ತಾ ಇದ್ದೀರಾ, ಫಸ್ಟ್ ಹಾಕ್ಬೇಕು ನಾನು ಫಸ್ಟ್ ಅಂತ ಅಲ್ಲ, ಅಥವಾ ಆ ಸ್ಪೀಡ್ ನ ಅಕ್ಯುರೇಸಿನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇದು ಆಕ್ಚುಲಿ ಗುಡ್ ಕ್ವಶನ್. ಇದನ್ನು ಏನಂದ್ರೆ, ಎಲ್ಲರೂ ನ್ಯೂಸ್ ಚಾನಲ್ನ ಬೈತಾರೆ, ಜನ ಬೈತಾರೆ. ನಿಜವಾಗ್ಲೂ ತಪ್ಪು ಅಂದ್ರೆ ತಪ್ಪ ಇದು. ಯಾಕಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರಕಾರ ದರ್ ಆರ್ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ಸ್ಗಳು. ಲೈಕ್ ಯಾವ ತರ ಇರ್ತಾರೆ ಅಂದ್ರೆ, ಅವ್ರ ಮೈಂಡ್ಗಳು CBI ಏಜೆಂಟು, ರಾ ಏಜೆಂಟ್ ಇರಲ್ವ, ಅಷ್ಟು ಅಕ್ಯುರೇಸಿ ಆಗಿರುತ್ತೆ. ಬಟ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಜನ ಏನ್ ಬಯಸ್ತಾರಲ್ಲ ಅದನ್ನ ಆ ಒಂದು ಇನ್ಪುಟ್ ಅಷ್ಟೇ ಕೊಡ್ತಿದ್ದಾರೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಕೇಂದ್ರ ಸರ್ಕಾರ ಆಗುಂಬೆ ಘಾಟ್ನ ನಾಶ ಮಾಡೋದಕ್ಕೆ ಹೊರಟಿದೆ. ಇದನ್ನ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅದೇ ದರ್ಶನ್ ಅವರಿಗೆ ಇವತ್ತು ಜೈಲ್ ಅಧಿಕಾರಿಗಳು ದಿಂಬನ್ನ ನಿರಾಕರಿಸಿದ್ದಾರೆ. ಸುದೀಪ್ ಅವರು ದರ್ಶನ್ ಅವ್ರ ಬಗ್ಗೆ ಒಂದು ಮೇನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ದಾರೆ ಸ್ಟೇಜ್ ಮೇಲೆ. ಹೌದಾ? ರಿಮೋಟ್ ಆನ್ ಮಾಡು, ಫುಲ್ ಅದನ್ನೇ ನೋಡ್ತಿರ್ತಾರೆ. ಅವ್ನು ತಿರ್ಗಾ ಮುರ್ಗಾ ನ್ಯೂಸ್ ಚಾನಲ್ ಅವರು, ಯಾರೇ ಇರ್ಲಿ, ಯಾವ್ದೇ ನ್ಯೂಸ್ ಚಾನಲ್ ಇರ್ಲಿ, ತಿರ್ಗಾ ಮುರ್ಗಾ ಅದನ್ನೇ ತೋರಿಸ್ತಿರ್ತಾರೆ. ಸೊ ಅದನ್ನ ಬಾಯ ತರ್ಕೊಂಡು ನಮ್ ಜನ ನೋಡ್ತಿರ್ತಾರೆ. ಸೊ ಇದು ಜನರ ಪ್ರಾಬ್ಲಮ್, ನ್ಯೂಸ್ ಚಾನಲ್ ಅಲ್ವೇ ಇಲ್ಲ. ಅದೊಂಥರ ಅಕ್ಯುರೇಟ್ ಆಗಿ ನ್ಯೂಸ್ ಕೊಡೋದಕ್ಕಿಂತ ಅಟೆನ್ಷನ್ ಸೀಕ್ ಮಾಡ್ತಾ ಇದ್ದಾರೆ. ಹೌದೌದು. DD ಚಂದನ ಇದೆ, ಅದನ್ನ ಯಾಕೆ ಜನ ನೋಡಲ್ಲ? ಬಿಕಾಸ್ ಅದು ಸಿಂಪಲ್ ಆಗಿ ನ್ಯೂಸ್ ಏನಿದೆ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಈಸ್ ಅ ಬಿಗ್ ಲೆಜೆಂಡ್ ನನ್ನ ಪ್ರಕಾರ. ಸೊ ಇವರು ಈ ಚಾನಲ್ ಏನಕ್ಕೆ ನೋಡ್ತಾರೆ? ಲೈಕ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ, ಈ ನ್ಯೂಸ್ ಈ ತರ ಹೀಗೆ ಅಂತ. ಸೊ ಜನ ಬಯಸೋದು ಅದನ್ನೇ. ಅವ್ರಿಗೇನು ಸಡನ್ ಬೇಕು, ಡೆವಲಪ್ಮೆಂಟ್ ಬಗ್ಗೆ ಬೇಡ, ಅಥವಾ ಇನ್ನೊಂದೇನೋ ರಾಜ್ಯದ ಸುದ್ದಿ ಬೇಡ, ಅಥವಾ ಏನು ಕರಪ್ಷನ್ ಆಗ್ತಿದೆ ಅದ್ರ ಬಗ್ಗೆ ಯಾರು ಇದ್ ಮಾಡಲ್ಲ. ಆದ್ರೆ ಒಬ್ಬ ಒಂದು ಪರ್ಸನ್ ನೆಗೆಟಿವ್ ಬಗ್ಗೆ ಅಂದ ತಕ್ಷಣ ಬಾಯಿ ತರ್ಕೊಂಡು ನೋಡ್ತಾರೆ ನಮ್ಮ ಕರ್ನಾಟಕದ ಜನ. ಇದು ಜನರು ತಪ್ಪು. ಎಲ್ಲರೂ ಕರ್ನಾಟಕದ ಮೀಡಿಯಾಗಳನ್ನ ಬೈತಾರೆ, ಸಾಧ್ಯನೇ ಇಲ್ಲ. ಮೀಡಿಯಾ ಆರ್ ದ ಮೋಸ್ಟ್ ಒಂದು ಪವರ್ಫುಲ್ ಮೆಂಟಾಲಿಟಿ ಇರ್ತಕ್ಕಂಥ ಪೀಪಲ್ ನಡೆಸ್ತಾ ಇರೋದು ಅದನ್ನ. ಬಟ್ ಅದು ನಮ್ಮ ಜನ ಯಾವ ರೀತಿ ಏನು ಬಯಸ್ತಾರಲ್ಲ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಬೆಳಕಿಗಿಂತ ಜಾಸ್ತಿ ಫೇಕ್ ನ್ಯೂಸ್ಗಳೇ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದು. ಅದಲ್ಲದೆ ಈ AI ಅದೆಲ್ಲ ಬಂದ್ಬಿಟ್ಟು ಅಂತೂ ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ಗಳಾಗಿದೆ. ಹೇಗೆ ನಾವೇನೋ ಕಂಡಿಡ್ದು ಬಿಡ್ತೀವಿ, ಓಕೆ ಇದು AI ಇಲ್ವಾ ಅಂತ. ನಮ್ಮ ಅಪ್ಪ ಅಮ್ಮ ಆ ಏಜ್ ಅಲ್ಲಿ ಇರೋರಿಗೆ ಗೊತ್ತೇ ಆಗಲ್ಲ ಅದು ನಿಜ ಏನೋ ಅಂತ ನಂಬ್ಕೊಂಡ್ಬಿಡ್ತಾರೆ. ಸೊ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಅದು ಫೇಕ್ ನ್ಯೂಸಾ ರಿಯಲ್ ನ್ಯೂಸಾ ಅಂತ? ಫೇಕ್ ನ್ಯೂಸ್ನ ಅಂಟಿಲ್ ಅಂಡ್ ಅನ್ಲೆಸ್ ಅದು ವೈರಲ್ ಆಗೋ ತನಕ ಸಾಧ್ಯನೇ ಇಲ್ಲ ಇದು ಫೇಕ್ ನ್ಯೂಸ್ ಅಂತ ಪ್ರೂವ್ ಮಾಡೋದಕ್ಕೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಯಾರೊಬ್ರು ಡೆತ್ ಆದ್ರು, ಹೌ ಕ್ಯಾನ್ ವಿ ಬಿಲೀವ್ ದಟ್? ಓಕೆನಾ, ಅವರು ಆ ಒಂದು ಫೇಕ್ ನ್ಯೂಸ್ ಆಗಿರ್ತಾರ ಆ ಪರ್ಸನೇ ಎದ್ದು ಅಂದ್ರೆ ಅವರೇ ಮಾತಾಡೋ ತನಕ ಅದು ಫೇಕ್ ನ್ಯೂಸ್ ರಿಯಲ್ ನ್ಯೂಸ್ ಅಂತ ಯಾರಿಗೂ ಗೊತ್ತಾಗಲ್ಲ. ಇದನ್ನೇನಕ್ಕೆ ಹೇಳಿದೆ ಅಂದ್ರೆ, ಕೆಲವೊಬ್ರು ವೈರಲ್ ಆಗೋದಕ್ಕೆ ಫೇಕ್ ನ್ಯೂಸ್ ಮಾಡ್ತಾರೆ, ಕೆಲವೊಬ್ರು ಇನ್ನೊಬ್ರನ್ನ ನೆಗೆಟಿವ್ ಮಾಡ್ಬೇಕಂತ ನೆಗೆಟಿವ್ PR ಮಾಡ್ಬೇಕಂತ ಫೇಕ್ ನ್ಯೂಸ್ ಮಾಡ್ತಾರೆ, ಕೆಲವೊಬ್ರು ಇನ್ನೊಬ್ರು ಅವ್ರದ್ದು ಏನೋ ಒಂದು ವೈರಲ್ಗೆ ವ್ಯೂಸಿಗೆ ಫೇಕ್ ನ್ಯೂಸ್ ಮಾಡ್ತಾರೆ. ರೀಚ್ ಆಗಿ ಅವರೇ ಬಂದು ಆನ್ಸರ್ ಕೊಡ್ಬೇಕು ಅದಕ್ಕೆ, ಇದು ಫೇಕ್ ನ್ಯೂಸ್ ಅಲ್ಲ, ಇದು ರಿಯಲ್ ಇಲ್ಲ, ಇದು ರಿಯಲ್ ನ್ಯೂಸ್ ಅಲ್ಲ, ಇದು ಫೇಕ್ ಅಂತ ಅವರೇ ಆನ್ಸರ್ ಮಾಡಬೇಕು. ಅದೇ ಹೇಳಿದ್ನಲ್ಲ, ಬೆಸ್ಟ್ ನಾವು ಅದು ಫೇಕ್ ನ್ಯೂಸ್ ಇಲ್ಲ ಅಂತ ಕಂಡುಹಿಡಿಬೇಕಂದ್ರೆ ರಾತ್ರಿ ಕುತ್ಕೊಂಡು DD ಚಂದನ ನೋಡ್ಬೇಕು. ಟ್ರೆಡಿಷನಲ್ ನ್ಯೂಸ್ ಚಾನಲ್ಸ್ಗಳಿದಾವೆ, ಡಿಜಿಟಲ್ ನ್ಯೂಸ್ ಚಾನಲ್ಸ್ಗಳು ಇದಾವೆ. ಸೊ ಟ್ರೆಡಿಷನಲ್ ಅಲ್ಲೇ ನ್ಯೂಸ್ಗಳು ಹೇಳೋ ರೀತಿ ಬೇರೆ ಬೇರೆ ಇರುತ್ತೆ, ಡಿಜಿಟಲ್ ಅಲ್ಲೇ ಬೇರೆ ಬೇರೆ ಇರುತ್ತೆ. ಸೊ ಆ ಕಡೆ ನೀವು ಹೇಗೆ ಜನ ನೋಡ್ತೀರಾ? ವ್ಯೂವರ್ಸ್ ಹೆಂಗಿರ್ತಾರೆ, ಈ ಕಡೆ ಹೆಂಗಿರ್ತಾರೆ ವ್ಯೂವರ್ಸ್? ಈಗ ಟ್ರೆಡಿಷನಲ್ ಜರ್ನಲಿಸಮ್ ಬಂದಿದ್ದು, ಒಂದು ನ್ಯೂಸ್ನ ಪಬ್ಲಿಷ್ ಮಾಡಬೇಕು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಅಂದ್ರೆ, ಒಂದೇ ನ್ಯೂಸ್ಗೋಸ್ಕರ ಮಂತ್ ಗಟ್ಲೆ ವರ್ಕ್ ಮಾಡ್ತಾರೆ. ಅವಾಗಿನ ಜರ್ನಲಿಸ್ಟ್ಗಳು, ಟ್ರೆಡಿಷನಲ್ ಜರ್ನಲಿಸ್ಟ್ಗಳು ಏನ್ ಬರ್ತಾರೆ, ಪ್ರಿಂಟ್ ಮೀಡಿಯಾದ ಹೇಳ್ತಿದ್ದೀನಿ ನಾನು. ಸೊ ಒಂದು ನ್ಯೂಸ್ನ ಪಬ್ಲಿಷ್ ಮಾಡ್ಬೇಕಂದ್ರೆ ಮಂತ್ ಗಟ್ಲೆ ವರ್ಕ್ ಮಾಡಿರೋದು ಇದೆ. ಒಂದು ಎವಿಡೆನ್ಸ್ನ ಒಂದು ಪ್ರೂಫ್ನ ಕಲೆಕ್ಟ್ ಮಾಡ್ಬೇಕಂದ್ರೆ ಮಂತ್ ಗಟ್ಲೆ ಕ್ಯಾಮ್ರಾ ಹಿಡ್ಕೊಂಡು, ಲೈಕ್ ಒಂಥರ ಏಜೆಂಟ್ಗಳ ತರ, ಒಂಥರ ರಾ ಏಜೆಂಟ್ಗಳ ತರ ಹೋಗಿ ಕ್ಯಾಪ್ಚರ್ ಮಾಡೋದಿರ್ಬೋದು. ಆ ತರ ಲಂಕೇಶ್ ಪತ್ರಿಕೆ ನೋಡಿರ್ಬೋದು ನಾವು. ಸೊ ಆಮೇಲೆ ಗೌರಿ ಲಂಕೇಶ್ ನೋಡಿರ್ಬೋದು. ಅವರ ಒಂದು ವೇ ಆಫ್ ಟ್ರೆಡಿಷನಲ್ ಏನಿದೆ ನ್ಯೂಸ್ ಜರ್ನಲಿಸಮ್, ಅದು ಬೇರೆದೇ ಇತ್ತು, ಅದು ರಿಯಲ್ ಕಲ್ಚರ್. ಓಕೆನಾ? ಸೊ ಪ್ರಿಂಟ್ ಮೀಡಿಯಾ ಅದು ಪ್ರಿಂಟ್ ಮೀಡಿಯಾ. ಈಗಿನ ನ್ಯೂಸ್ ಚಾನಲ್ಗಳು ಅದಂದ್ರೆ ಅದು ಅದೇ ಆಗ್ಲೇ ನೀವೇ ಹೇಳ್ದಾಗೆ ಏನು ಅಟೆನ್ಷನ್ ಸೀಕ್ ಮಾಡೋಕ್ಕೋಸ್ಕರ ಅದು ಬೇರೆ ತರ ಜರ್ನಲಿಸಮ್ ಆಗಿದೆ. ಬಟ್ ಡಿಜಿಟಲ್ ಜರ್ನಲಿಸಮ್ ನಮ್ಮ ಒಂದು ಪೀಳಿಗೆ ಏನಿದೆ ಜನ್ಸಿ, ಇದು ಕ್ವಿಕ್ ಆಗಿ, ರಿಯಲಿಸ್ಟಿಕ್ ಆಗಿ, ಅಕ್ಯುರೆನ್ಸ್ ಆಗಿ ರಿಯಲ್ ಏನಿದೆ ಅಂತ ವರ್ಡ್ಸ್ ಅಲ್ಲಿ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನ್ಯೂಸ್ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಜನ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತಿನ್ನೊಂದ್ಸಲ ನ್ಯೂಸ್ ನೋಡ್ತಾರೆ. ಸೊ ಅದನ್ನ ಡಿಜಿಟಲ್ ಮೀಡಿಯಾ ಏನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ಬಟ್ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನಿದೆ ಅಂದ್ರೆ ಈ ಮೂರರಲ್ಲೂ ಪ್ರೊಫೆಷನಲಿಸಮ್. ಕಾರಣ ಹೇಳ್ತೀನಿ ನೋಡಿ. ಇದಕ್ಕೆ ವೇ ಆಫ್ ಜರ್ನಲಿಸಮ್ ಅಂದ್ರೆ ಒಂದು ಹಂತವಾಗಿದೆ, ಒಂದು ನ್ಯೂಸ್ನ ಒಂದು ಏನೋ ಟೆಲಿಕಾಸ್ಟ್ ಮಾಡ್ಬೇಕಂದ್ರೆ. ಬಟ್ ಡಿಜಿಟಲ್ ಮೀಡಿಯಾದಲ್ಲಿ ಹಾಗಿಲ್ಲ, ಎಲ್ಲಿ ಬೇಕೋ ಅಲ್ಲೇ
ಕ್ಯಾಮ್ರಾ ಇದ್ರೆ ಸಾಕು, ವ್ಯೂವರ್ ಚೂಸ್ ಮಾಡ್ಕೋತಾರೆ, ನಾನು ಇದನ್ನ ನೋಡ್ಬೇಕು ಅದನ್ನ ಚೂಸ್ ನೋಡ್ಬೇಕು. ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಮಿಸ್ಟೇಕ್ ಇದೆ, ಪ್ರೊಫೆಷನಲಿಸಮ್ ಅಂತ. ರೀಸನ್ ಅದೇ ಹೇಳ್ತೀನಲ್ಲ, ನ್ಯೂಸ್ ಇಲ್ಲಿ ಫಾರ್ಮ್ಯಾಟೇ ಬರಲ್ಲ ಡಿಜಿಟಲ್ ಮೀಡಿಯಾದಲ್ಲಿ. ಬಿಕಾಸ್ ಕೆಲವೊಬ್ರು ಮಾತ್ರ, ವಿಜಯಲಕ್ಷ್ಮಿ ಶಿಬರು ಮೇಡಮ್ ಆಗಿರ್ಬೋದು, ಥರ್ಡ್ ಐ ಆಗಿರ್ಬೋದು, ಇವರೊಂದು ನ್ಯೂಸ್ ಫಾರ್ಮ್ಯಾಟು ಸ್ವಲ್ಪ ಜರ್ನಲಿಸಮ್ ಅಲ್ಲಿ ಇದು ಓಕೆ ಅನ್ಸುತ್ತೆ. ಬಟ್ ಇನ್ನೂ ಒಂದು ಕೆಲವೊಬ್ರು ಕ್ರಿಯೇಟರ್ಸ್ ಇದ್ದಾರೆ, ಬಟ್ ಅವರೇ ಲೈಕ್ ಜರ್ನಲಿಸಮ್ ಅವ್ರದ್ದು ಡಿಜಿಟಲ್ ಮೀಡಿಯಾ ಅಂತ ಅವ್ರು ಊಹೆ ಮಾಡ್ಕೊಂಡಿದ್ದಾರೆ. ಬಟ್ ಅದು ನಿಜವಾದ ಜರ್ನಲಿಸಮ್ ಅಲ್ವೇ ಅಲ್ಲ. ರೀಸನ್ ಏನಂದ್ರೆ ಅದೇ, ಎಲ್ ಬೇಕಲ್ಲಿ ಕ್ಯಾಮ್ರಾ ಲೈಕ್ ಆನ್ ಮಾಡಿದ್ದು ಅವ್ರದೇ ವೇಲಿ ನ್ಯೂಸ್ ಹೇಳೋದು, ಬಟ್ ಅವ್ರದೇ ವೇಲಿ ವ್ಯೂಸ್ಗೆ ಏನ್ ಮಾಡೋದು, ಅದು ನಿಜವಾಗ್ಲೂ ಡಿಜಿಟಲ್ ಮೀಡಿಯಾ ಅಲ್ವೇ ಅಲ್ಲ. ಸೊ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇಸ್ ಪ್ರೊಫೆಷನಲಿಸಮ್, ಜರ್ನಲಿಸಮ್. ರೀಸೆಂಟ್ ಆಗಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ನ್ಯೂಸ್ ಪೀಸ್ ಬಂದಿತ್ತು. ಸೊ ಅದ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 23,300ಕ್ಕೂ ಹೆಚ್ಚು ದೇವದಾಸಿಯರು ಇದ್ದಾರೆ ಅಂತ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಪೇಜಲ್ಲಿ ಒಂದು ಹಳ್ಳಿಗೆ ಹೋಗಿ ದೇವದಾಸಿಯವ್ರನ್ನ ಮಾತಾಡ್ಸಿರೋ ವಿಡಿಯೋನ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್, ಈ ದೇವದಾಸಿ ಈ ಮ್ಯಾಟರ್ ಬಗ್ಗೆ ಮಾತಾಡೋದು ಡೀಪ್ ಬ್ರೀತ್ ತಗೋಬೇಕು ನಾನು. ಯಾಕಂದ್ರೆ ಇಲ್ಲಿ ಮಕ್ಕಳನ್ನ ಏನೋ ದೇವರ ಹೆಸರಲ್ಲಿ ಮದುವೆ ಮಾಡಿ, ದೇವರ ಜೊತೆ ಮದುವೆ ಮಾಡಿ ಇವರನ್ನ ಹಾಗೆ ಬಿಟ್ಬಿಡ್ತಾರೆ. ಆ ಒಂದು ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು, 12-14 ವರ್ಷದ ಹೆಣ್ಣು ಮಕ್ಕಳು, ಮತ್ತೆ ಲೈಕ್ ಅವ್ರಿಗೆ ಫ್ಯೂಚರ್ ಇರಲ್ಲ. ಅವರು ಬೆಳೀತಾ 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 ಪ್ರಾಸ್ಟಿಟ್ಯೂಷನ್ ವರ್ಲ್ಡಿಗೆ ಮೂವ್ ಆನ್ ಆಗ್ತಾರೆ. ಸೊ ಇದು ಒನ್ ಆಫ್ ದ ಕರ್ನಾಟಕದ ಕರಾಳ ಮುಖ ಇದು. ಬಟ್ ಇತ್ತೀಚೆಗೆ ಕಮ್ಮಿ ಆಗಿದೆ. ಬಟ್ ಏನು ವುಮೆನ್ಸ್ ಅದಕ್ಕೆ ಬಲಿಯಾಗಿರ್ತಕ್ಕಂಥ, ಅದೇ ಅದು ಪದ್ಧತಿಗೆ ಒಳಗಾಗಿ ನರ್ಕ ಅನುಭವಿಸ್ತಿರ್ತಕ್ಕಂಥ ವುಮೆನ್ಸ್ಗಳು ಇನ್ನೂ ಕೂಡ ಇದ್ದಾರೆ. ಸೊ ನನಗೆ ಇದು ಮೊದಲು ಕಂಡು ಬಂದಿದ್ದು ಒಂದು ಬುಕ್ ಓದ್ತೀನಿ ನಾನು. ಯಾವ್ದದು? ಒಂದು ಕವಿ ಹೆಸರು ನನಗೆ ನೆನಪಿಲ್ಲ, ಬಟ್ ಆ ಬುಕ್ ಹೆಸರು ಬಂದು ನಾ ಕಂಡಂತೆ ದೇವದಾಸಿಯರು ಅಂತ ಒಬ್ಬ ಕವಿ ಬರೆದಿದ್ದಾರೆ. ಇದು ಲೈಕ್ ಟೋಟಲಿ ವಿಯರ್ಡ್. ಇವಾಗೆಲ್ಲ ಎಫ್ಸ್ಟೈನ್ ಫೈಲ್ಸ್ ನೋಡಿ ಎಲ್ಲರೂ ಇವಾಗ ಭಯ ಪಡ್ತಿದ್ದಾರೆ. ನಾನು ಒಂದು 4 ವರ್ಷದಿಂದನೇ ಆ ಬುಕ್ ಓದ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂತ ನಾನು ಅವಾಗಲೇ ಶಾಕಲಾಗಿದ್ದೆ. ಬಿಕಾಸ್ ಅದರಲ್ಲಿ 1-2 ಪೇಜ್ ತುಂಬಾ ಅದನ್ನ ಅಗ್ರಿ ಮಾಡ್ಕೊಳ್ಳೋಕ್ಕೆ ಡಿಫಿಕಲ್ಟ್ ಇದೆ. ಬಿಕಾಸ್ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಅಂದ್ರೆ, ಈ ಚಿಕ್ಕ ಚಿಕ್ಕ ಮಕ್ಕಳು ಲೈಕ್ ಡೆಲಿವರಿ ಆದ ತಕ್ಷಣ ಒಂದೇ ದಿನಕ್ಕೆ ಅವರನ್ನ ದೇವರಿಗೆ ಬಲಿ ಕೊಟ್ಟಿರೋದು ಆ ಒಂದು ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಅದರಲ್ಲಿ ನೆಕ್ಸ್ಟ್ ಅದೇ ರೀತಿ ನಾವು ಓದ್ತಾ ಹೋದಾಗ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವ ಹಳ್ಳಿಲಿ ಎಷ್ಟೆಷ್ಟು ಜನ ಈ ಒಂದು ದೇವದಾಸಿ ಪದ್ಧತಿಗೆ ಬಲಿಯಾಗಿದ್ದಾರೆ, ಆಮೇಲೆ ಎಷ್ಟು ಜನ ಈ ಒಂದು ಪದ್ಧತಿಗೆ ಒಳಗಾಗಿ ನರಕವನ್ನು ಅನುಭವಿಸ್ತಿದ್ದಾರೆ ಅಂತ. ಇಲ್ಲಿ ಈ ದೇವದಾಸಿ ಹೆಣ್ಮಕ್ಳು ಈ ಒಂದು ಪ್ರಾಸ್ಟಿಟ್ಯೂಷನ್ ವರ್ಲ್ಡ್ ಏನಕ್ಕೆ ಬರ್ತಾರೆ ಅಂತ ಅದರ ಕ್ಲೀನಾಗಿ ಮೆನ್ಷನ್ ಮಾಡಿದೆ. ಬಟ್ ಅವರ ಉದ್ದೇಶ ಅದಿರಲ್ಲ. ಬಟ್ ಏನು ದೇವ್ರು ಅದಕ್ಕೆ ಈ ಪದ್ಧತಿ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಮಕ್ಕಳಾಗಿರಲ್ವಲ್ಲ ಅವರು, ಆಮೇಲೆ ಕೆಲವೊಬ್ರು ದೇವರ ಮೇಲೆ ಮೂಢನಂಬಿಕೆ ಇರ್ತಕ್ಕಂಥವ್ರು ಅದನ್ನ ದೇವ್ರ ಜೊತೆ ಹರಕೆ ಹೊತ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದನ್ನ ಮಾಡ್ತಾರೆ. ಸೊ ಅದು ಉತ್ತರ ಕರ್ನಾಟಕ ಭಾಗದಲ್ಲೇ ಜಾಸ್ತಿ ಆಗಿರೋದು. ಅಂದ್ರೆ ಇಂಡಿಯಾದಲ್ಲೇ ತುಂಬಾ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ನಾನು ನೋಡಿರಂಗೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ದೇವದಾಸಿ ಹೆಣ್ಮಕ್ಳನ್ನ ಒಂದು ಹರಕೆ ಹೊತ್ಕೊಂಡಿರ್ತಾರಲ್ಲ, ಅವರು ದೇವ್ರ ಜೊತೆ ಮದುವೆ ಮಾಡಿಸಿ ಅವ್ರನ್ನ ಹಾಗೆ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರು ದೇವ್ರ ಮಕ್ಕಳು ಅಂತ. ಅಲ್ಲಿಗೆ ಅವ್ರನ್ನ ದೇವರಿಗೆ ಅವ್ರೇನಾದ್ರು ಮನೆಯಲ್ಲಾರು ಇರ್ಬೋದು, ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಅವ್ರನ್ನ ದೇವರಿಗೆ ಅಂತ ಬಿಟ್ಬಿಡ್ತಾರೆ. ಬಟ್ ಈಗ ಅವರು ಒಂದ್ಸಲ ಆತರ ಆದ್ರೆ ಅದನ್ನ ಸಮಾಜ ನೋಡೋ ದೃಷ್ಟಿನೇ ಬೇರೆ. ಅವ್ರನ್ನ ಯಾವುದೇ ಗಂಡು ಮತ್ತೆ ಮದುವೆ ಆಗೋ ಹಾಗಿಲ್ಲ, ಯಾವುದೇ ರೀತಿಯ ಸಂಬಂಧಗಳನ್ನ ಬೆಳೆಸೋ ಹಾಗಿಲ್ಲ, ಆತರ ಎಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಬಟ್ ಅವರು ಆತರ ಒಂದು ಸಮಾಜನೇ ಅವರನ್ನ ದೂರ ಮಾಡುತ್ತೆ. ಯಾಕಂದ್ರೆ ಒಂದು 14-15 ವರ್ಷದ ಹುಡುಗಿನ ದೇವ್ರ ಜೊತೆ ಮದುವೆ ಮಾಡ್ತಾರೆ, ಫ್ಯಾಮಿಲಿನೂ ದೂರ ಇಟ್ಬಿಡುತ್ತೆ, ಮತ್ತೆ ಜನನೂ ಅವರನ್ನ ದೂರ ಇಡ್ತಾರೆ ಅಂದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಸೊ ನೆಕ್ಸ್ಟ್ ಏನು ಯಾವುದೇ ರೀತಿಯಾದ ಅವರಿಗೆ ವೇನೆ ಕಾಣಲ್ಲ, ದಾರಿನೇ ಕಾಣಲ್ಲ. ಸೊ ದೇ ಜಂಪ್ ಇನ್ ಟು ಪ್ರಾಸ್ಟಿಟ್ಯೂಷನ್ ವರ್ಲ್ಡ್. ಆ ಬುಕ್ಕಲ್ಲಿ ಒಂದು ಹಳ್ಳಿ ಮೆನ್ಷನ್ ಮಾಡ್ತಾರೆ. ಈ ಹಳ್ಳಿಲಿ ಇವಾಗ್ಲೂ ಕೂಡ ಏನು ದೇವದಾಸಿ ಪದ್ಧತಿಗೆ ಒಳಗಾಗಿರೋ ಹೆಣ್ಮಕ್ಳು ನರಕವನ್ನ ಅನುಭವಿಸ್ತಿದ್ದಾರೆ ಅಂತ. ನಾನು ಸ್ವಲ್ಪ ತುಂಬಾ ಡೀಪ್ ಇದೆಲ್ಲ ಇದು ಅಂತ ನಾನು ನೋಡಿದಾಗ ಆ ಹಳ್ಳಿ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಬಳ್ಳಾರಿ ಹತ್ರ, ಹಂಪಿ ಮತ್ತೆ ಬಳ್ಳಾರಿ ಸಿಟಿ ಮಧ್ಯೆ ಒಂದು ಹೈವೇಲಿ ಒಂದು ಹಳ್ಳಿ ಬರುತ್ತೆ, ನೆನಪಿಲ್ಲ ನನಗೆ, ನನ್ನ ವಿಡಿಯೋದಲ್ಲಿ ಇದೆ ಅದು ಹಳ್ಳಿ ಹೆಸರು, ಸೊ ನನಗೆ ನೆನಪಿಲ್ಲ. ಸೊ ಆ ಹಳ್ಳಿಗೆ ನಾನು ನಮ್ಮ ಒಂದಿಬ್ರು ಬ್ರದರ್ಸ್ ಹೋಗಿ ನಾವು ವಿಷಯ ತಿಳ್ಕೊಳ್ಬೇಕು ಅಂತ ಹೋಗ್ತೀವಿ. ಬಟ್ ನಾವು ಕ್ಯಾಮ್ರಾ ಕ್ಯಾರಿ ಮಾಡಿರ್ತೀವಿ, ಬಟ್ ನಾವು ಡಾಕ್ಯುಮೆಂಟ್ರಿ ಎಲ್ಲ ಮಾಡಬೇಕು ಅಂತ ನಮಗೇನು ಮೈಂಡಿಗೆ ಬಂದಿರೋದಿಲ್ಲ. ಸೊ ಅಲ್ಲಿ ನಾವು ಹೋದ ತಕ್ಷಣ ಒಬ್ಬೊಬ್ರ ಬಗ್ಗೆನೇ ಕೇಳ್ತೀವಿ ನಾವು. ಅಲ್ಲೊಂದು ಇವಾಗ್ಲೂ ಒಂದು 30 to 40 ಮೆಂಬರ್ಸ್ ದೇವದಾಸಿ ಪದ್ಧತಿಯಲ್ಲಿ ಒಳಗಾಗಿ ನರ್ಕಕ್ಕೊಳಗಾಗಿ ಲೈಫನ್ನ ಏನು ಬೇರೆ ಬೇರೆ ಅನುಭವಿಸ್ತಿರೋರು ಇನ್ನೂ ಕೂಡ ಇದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡ್ತಿರ್ಬೇಕಾದ್ರೆ
ಆ ಒಂದು ಸ್ಟೋರಿ ಎಂತ ಕಟುವಾದ ಮೆನ್ನಿಗೂ ಕೂಡ ಅವ್ರ ಸ್ಟೋರಿನ ಕೇಳ್ತಿರ್ಬೇಕಾದ್ರೆ ಅಳು ಬರುತ್ತೆ. ಮನೆ ಹತ್ರ ಯಾವ್ದಾದ್ರು ಮನೆ ಹತ್ರ ಹೋಗಿ ನೀರು ಕೊಡಿ ಅಂತ ಕುಡಿಯಕ್ಕೆ ಕೇಳಿದ್ರೆ ಕೊಡಲ್ಲ ಅಲ್ಲಿ. ಸೊ ಅವರನ್ನ ಅಷ್ಟು ಅವಾಯ್ಡ್ ಮಾಡ್ತಾರೆ, ಅವರನ್ನ ಬೇರೆ ರೀತಿ ನೋಡುತ್ತೆ ಲೈಫು. ಅಂಥದ್ರಲ್ಲಿ ಆ ಎಷ್ಟು ಹೆಣ್ಮಕ್ಳು ಗ್ರೂಪಲ್ಲಿ ಒಬ್ಬ ಹೆಣ್ಣು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ 5 ವರ್ಷ ತುಂಬಾ ಹೆಸರು ಮಾಡ್ತಾರೆ. ದೇವದಾಸಿ ಪದ್ಧತಿಯಲ್ಲಿ ಮೊದಲ ಹೆಣ್ಣು ಈ ರೀತಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಒಂದ್ ಒಳ್ಳೆ ಜನರಿಗೆ ಒಳ್ಳೆ ಹೆಸರು ಮಾಡಿರ್ತಕ್ಕಂಥದ್ದು. ಅವ್ರ ಜೊತೆ ಇಂಟ್ರಾಕ್ಷನ್ ಎಲ್ಲ ಮಾಡ್ತೀವಿ. ಸೊ ಸಿಸ್ಟರ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡ್ತೀವಿ. ವಿಡಿಯೋ ಎಲ್ಲ ತುಂಬಾ ವೈರಲ್ ಆಗಿತ್ತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ಅದು. ಸೊ ಅವಾಗ ನನಗೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತೀರಾ ಅಥವಾ ಮೂಢನಂಬಿಕೆ ಬದಲಾವಣೆ ಜಾಸ್ತಿ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಸೊ ನಾನ್ ನೋಡಿರೋ ರಿಸರ್ಚ್ ಪ್ರಕಾರ, ನಾನು ಸ್ವಲ್ಪ ತಿಳ್ಕೊಂಡಿದ್ದ ಪ್ರಕಾರ ಬದಲಾವಣೆ ಆಗ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಬದಲಾವಣೆ ಆಗಿದೆ. ಇಂಡಿಯಾ, ಭಾರತದಲ್ಲಿ ಅದು ಬೇರೆ, ಇಲ್ಲಿ ಅಷ್ಟೊಂದು ಲೈಕ್ ಕಂಟ್ರೋಲ್ ಆಗಿದೆ, ಪ್ಯೂರ್ ಕಂಟ್ರೋಲ್ ಆಗಿದೆ. ಒಂದು 5 ಮಂತ್ ಬ್ಯಾಕ್ ಏನಾಗಿತ್ತು, 5 ಅಲ್ಲ, ಒಂದು 6 to 7 ಮಂತ್ ಬ್ಯಾಕ್ ಇದೇ ರೀತಿ ಚಿಕ್ಕ ಒಂದು ಮಗು, ಅಂದ್ರೆ ಒಂದು 12 ವರ್ಷದ ಮಗುನ ದೇವದಾಸಿ ಪದ್ಧತಿಗೆ ಅವ್ರ ತಂದೆ ತಾಯಿ ಇನ್ನೇನು ಲೈಕ್ ಅದೇ ಫುಲ್ ಕಂಪ್ಲೀಟ್ ಮಾಡಿರ್ತಾರೆ, ಬಿಟ್ಟಿರ್ತಾರೆ. ಒಬ್ರು SI, ಅವ್ರ ಹೆಸರು ಗೊತ್ತಿಲ್ಲ, ಲೈಕ್ ಇಂಟರ್ನೆಟ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಇವಾಗ್ಲೂ ನೋಡಿದ್ರು ರೀಸೆಂಟ್ ದೇವದಾಸಿ ಇನ್ಸಿಡೆಂಟ್ ಅಂತ ಹೊಡೆದ್ರೆ ತೋರಿಸುತ್ತೆ. ಒಬ್ರು SI PSI ಅವ್ರು ಹೋಗಿ ಅದನ್ನ ನಿಲ್ಲಿಸಿ ಅದನ್ನ ಬೇರೆ ಒಂದು ಹುಡುಗನ ಜೊತೆ ಆ ಹುಡುಗಿನ ಮದುವೆ ಮಾಡಿಸಿ ಅಲ್ಲಿ ಎಂಡ್ ಮಾಡ್ತಾರೆ. ಸೊ ಅದು ರೀಸೆಂಟ್ ಕೇಸ್. ಅದು ಬಿಟ್ಟರೆ ಮತ್ತೆ ಇನ್ಯಾವ ಕೇಸು ಬಂದಿಲ್ಲ. ಬಟ್ ಕೆಲವೊಂದು ಸರ್ವೆಗಳು ಹೇಳ್ತವೆ ಕರ್ನಾಟಕದಲ್ಲಿ ಇನ್ನೂ ಅದೇ ನೀವು ಹೇಳಿದಾಗೆ ಆಗ್ಲೇ 23,000 ಅದು ನಾನು ಇವಾಗಲೇ ನೋಡಿದ್ದು ಅದನ್ನ. ಸೊ ಪ್ಯೂರ್ ಎಲ್ಲೂ ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಇವಾಗ. ಸೊ ದೇವದಾಸಿ ಅವ್ರ ಬಗ್ಗೆ ಮಾತಾಡ್ತಿದ್ದಂಗೆ ನಿಮ್ದು ಇನ್ನೊಂದು ವಿಡಿಯೋ ನೆನಪಾಯ್ತು ನನಗೆ. ಮಿಸ್ಸಿಂಗ್ ವುಮೆನ್, ಮಕ್ಕಳೆಲ್ಲ ಮಿಸ್ ಆಗ್ತಾ ಇದಾರೆ, ಅದೊಂದು ಮಾಫಿಯಾ ನಡೀತಾ ಇದೆ ಅಂತ ಒಂದು ವಿಡಿಯೋ ಮಾಡಿದ್ರಿ. ಅದು ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಎಲ್ಲರೂ ಏನ್ ಹೇಳ್ತಾರಂದ್ರೆ, ಅದೊಂದು ಮೂವಿ ಪ್ರಮೋಷನ್ಗೋಸ್ಕರ ಡೆಲ್ಲಿಲಿ 15 ದಿನದಲ್ಲಿ ಮೋರ್ ದೆನ್ 800 ವುಮೆನ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ಅದಕ್ಕೆ ಇದನ್ನ ಮೂವಿ ಪ್ರಮೋಷನ್ಗೆ ಎಲ್ಲರೂ ಇದನ್ನ ಫೇಕ್ ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತ ಸ್ಪ್ರೆಡ್ ಆಗುತ್ತೆ. ಬಟ್ ನಿಜ ಏನಂತಂದ್ರೆ, ಇಲ್ಲಿ ಮಿಸ್ಗೈಡ್ ಯಾವ ತರ ಆಗುತ್ತೆ ಅಂದ್ರೆ, ಆ ಡೆಲ್ಲಿ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಇದನ್ನ ಮೂವಿ ಮೇಲೆ ಹಾಕ್ಬಿಡುತ್ತೆ, ಅವ್ರು ಫೇಕ್ ನೆಗೆಟಿವ್ ನೆರೇಟಿವ್ ಮಾಡ್ತಿದ್ದಾರೆ ಅಂತ. ಬಟ್ ನಿಜವಾಗಿ ನೋಡಿದ್ರೆ ಆಯ್ತು, ಈ ವರ್ಷದ ಬಿಟ್ಬಿಡಿ, ಅದು ಜನವರಿಲಿ ಆಗಿದ್ದು ಫೇಕ್ ನೆರೇಟಿವ್ ಅನ್ಕೊಂಡ್ಬಿಡ. ಹೋದ ವರ್ಷ ಮೋರ್ ದೆನ್ 24,000 ಸಮಥಿಂಗ್ ವುಮೆನ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 70% ಓನ್ಲಿ ಎಷ್ಟು ಏಜ್, ಒಂದು 15 ಅಂಡರ್ ಅಲ್ಲಿ ಇರೋದು, ಆ ತರ ಹೆಣ್ಮಕ್ಳೇ ಜಾಸ್ತಿ ಮಿಸ್ಸಿಂಗ್ ಆಗಿದ್ದಾರೆ. ಈ ಸಿನಿಮಾದಲ್ಲೆಲ್ಲ ನೋಡಿದ್ರೆ ಓಕೆ ಕತೆ ಅಂತ ಅನ್ಬೋದು, ಆಕ್ಚುಲಿ ನಿಜವಾಗ್ಲೂ ನಡೀತಾ ಇದೆ ಅಂದಾಗ ಎಷ್ಟು ಭಯ ಆಗುತ್ತೆ. ಅದು ನಮ್ಮ ಗೌರ್ಮೆಂಟ್ ಪೊಲೀಸರು ಯಾವ ರೀತಿ ಇದನ್ನ ಹೈಡ್ ಮಾಡಕ್ ನೋಡ್ತಿದಾರೆ ಅಂದ್ರೆ, ಈಗ ಅದು 24,000 ಕೇಸ್ಗಳು ಹೋದ ಇಯರ್ ಆಗಿದೆ 25 ಅಲ್ಲಿ. ಬಟ್ ಅದು ಎಷ್ಟು ಸಾಲ್ವ್ ಆಯ್ತು ಅಂತ ಯಾವ್ದು ಡಾಟಾಗಳನ್ನ ಓಪನ್ಲಿ ಡಿಸ್ಕ್ಲೋಸ್ ಮಾಡ್ತಿಲ್ಲ, ಬಿಕಾಸ್ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಬಟ್ ಫ್ಯಾಮಿಲಿಗಳನ್ನ ಯಾವುದೇ ಎಲ್ಲೂ ಮಾತಾಡಕ್ಕೂ ಬಿಡಲ್ಲ, ಆ ತರ ಅದನ್ನ ಪ್ರೆಸ್ ಮಾಡಿ ಹೈಡ್ ಮಾಡ್ತಾರೆ. ಬಿಗ್ ಪಾರ್ಟ್ ಆಫ್ ಕಂಟೆಂಟ್ ಕ್ರಿಯೇಷನ್ ಕಾಮೆಂಟ್ ಸೆಕ್ಷನ್. ಸೊ ನಿಮ್ಗೆ ಯಾವ್ಯಾವ ತರ ಕಾಮೆಂಟ್ಸ್ಗಳು ಬರುತ್ತೆ? ಯಾವಾಗ್ಲಾದ್ರೂ ಯಾವ್ದಾದ್ರು ಕಾಮೆಂಟ್ಗಳು ನಿಮ್ಮ ರಿಪೋರ್ಟಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದ್ಯಾ? ನನ್ನ ಅಬ್ವಿಯಸ್ಲಿ ಒಂದು ಕಮೆಂಟ್ ಸೆಕ್ಷನ್ ಅಂದ್ರೆ ನಾವೊಬ್ಬ ಕ್ರಿಯೇಟರ್ ಏನಿರ್ತೀವಿ ಅದರ ರಿಫ್ಲೆಕ್ಷನ್ ಅಂತ. ಈಗ ಒಂದು ಜನರ ಪರ ವಿಡಿಯೋ ಮಾಡ್ತಿದ್ದೀವಿ ಅಂದಮೇಲೆ ಅದು ಜನರಿಗೆ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡ್ತಿದ್ದೇನಾ ಅಥವಾ ಜನರ ಪರವಾಗಿದ್ದೇನಾ ಅಂತ ಗೊತ್ತಾಗೋದೆ, ಅಥವಾ ಜನರಿಗೆ ರೀಚ್ ಆಗಿದ್ದೇನಾ ಅಂತ ಗೊತ್ತಾಗೋದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಟ್ ಯಾರು ಹೇಳಿಲ್ದೇ ಇರೋ ಒಂದು ಟ್ರೂತ್ ನಿಮಗೆ ಹೇಳ್ತೀನಿ ನೋಡಿ, ದೊಡ್ಡ ಮಾಫಿಯಾನೇ ನಡೀತಾ ಇದೆ ಆಕ್ಚುಲಿ. ಕಮೆಂಟಿಗೆ ನಾವು ಫೇಕ್ ನೆರೇಟಿವ್ ಕೇಳಿದ್ವಿ, ಫೇಕ್ PR ಕೇಳಿದ್ವಿ, ಆ ಥರ ಎಲ್ಲ ಕೇಳಿದ್ವಿ. ಆದರೆ ಕಮೆಂಟ್ ಸೆಕ್ಷನ್ ಅನ್ನ ಮ್ಯಾನೇಜ್ ಮಾಡೋದಕ್ಕಂತಾನೆ ಒಂದು ಹಿಂದೆ ದೊಡ್ಡ ಕೆಲಸಗಳು ನಡೀತಾ ಇದೆ. ಏನಂತಂದ್ರೆ, ಈಗ ಒಂದು ಪಕ್ಷದ ತಪ್ಪನ್ನ ಹೇಳ್ತೀವಿ ಅಥವಾ ಒಂದು ಪಕ್ಷದ ಒಂದು ವಿರುದ್ಧವಾಗಿ ಏನೋ ಅವರ ತಪ್ಪನ್ನ ಸ್ಟ್ಯಾಂಡ್ ಮಾಡಿ ಅದನ್ನ ವಿಡಿಯೋ ಮಾಡ್ತೀವಿ ಅಂದಮೇಲೆ ಆ ಪಕ್ಷದ ಪಾಸಿಟಿವ್ ಮಾತಾಡೋದಕ್ಕೆ, ನಮ್ಮ ನೆಗೆಟಿವ್ ಮಾತಾಡೋದಕ್ಕೆ ಆ ಕಮೆಂಟ್ ಸೆಕ್ಷನ್ ಮಿನಿಮಮ್ 100 ಕಮೆಂಟ್ಸ್ಗಳು ಇರಬೇಕು, ನೆಗೆಟಿವ್ ಕಮೆಂಟ್ಸ್. ಈಗ ವಿಡಿಯೋ ಯಾರು ಮಾಡಿರ್ತಾರೆ, ನೀನ್ ತಪ್ಪಾಗಿ ಮಾಡಿದ್ಯಾ, ನಮ್ಮ ಪಕ್ಷ ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ 100 ಕಮೆಂಟ್ಸ್ ಆ ಒಂದು ಮಿನಿಮಮ್ ಇರಬೇಕು. ಆ ತರ ಪಕ್ಷಗಳು ಫೇಕ್ ID ಕ್ರಿಯೇಟ್ ಮಾಡಿಸಿ, ಮಿನಿಮಮ್ ಕೆಲವೊಂದು ಪಕ್ಷಗಳಿದೆ, ಮಿನಿಮಮ್ ಒಂದು 100 to 200 IDಗಳು ಕ್ರಿಯೇಟ್ ಮಾಡಿಸಿ ಫೇಕ್ ಕಮೆಂಟ್ಗಳನ್ನ ಮಾಡ್ತಿರ್ಬೇಕು. ಫುಲ್ಲು ಇವನ್ ನೆಗೆಟಿವ್ ಇದಾಗಬೇಕು ಇವನು ಮಾಡಿರೋ ವಿಡಿಯೋ ಅನ್ನೋ ತರ ದೊಡ್ಡ ಒಂದು ಇದೇ ನಡೆಸ್ತಾ ಇದೆ. ನಮ್ಮ ಬೆಂಗಳೂರಲ್ಲೇ ನನ್ನ ಫ್ರೆಂಡೇ ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನೇ ನನಗೆ ಹೇಳಿದ ಈ ತರ, ಮಗ ನಿನ್ನ ಒಂದು ವಿಡಿಯೋಸ್ಗಳಿಗೂ ಫೇಕ್ ಕಮೆಂಟ್
ಇದು ಮಾಡೋದಕ್ಕೋಸ್ಕರ ನಮಗೆ ಪೇಯ್ಡ್ PR ಆಗ್ತಾ ಇದೆ. ನಿನ್ನ ಒಂದು ವಿಡಿಯೋಗೆ ನಾವೇನಾದರೂ ಕಮೆಂಟ್ಗಳಲ್ಲಿ ನೆಗೆಟಿವ್ ಕಮೆಂಟ್ ನಾವು ಮಾಡಿದರೆ, ಒಂದು ಮಿನಿಮಮ್ ಒಂದು 100 ಕಮೆಂಟ್ ಮಾಡಿದರೆ ನಮಗೆ ಪರ್ 100 ಕಮೆಂಟು 2000 ಸಿಗುತ್ತೆ ಮಗ ಅಂತ. ಸೊ ಮಗ, ನೀನು ಇಷ್ಟು ಈಸಿಯಾಗಿ ಹೇಳ್ತಿದೀಯಾ, ಅದರಲ್ಲೂ ನನ್ನ ವಿಡಿಯೋದೇ ಹೇಳ್ತಿದೀಯಾ? ಈ ಥರ ಸಮಾಜಕ್ಕೆ ವಿರುದ್ಧವಾಗಿರೋ ಕೆಲಸ ಪಾರ್ಟಿ ಮಾಡ್ತಿದೆ ಅಂದಮೇಲೆ ಅವ್ರ ಜೊತೆ ನೀನು ಸೇರಿ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಈಗ ನನ್ನ ವಿಡಿಯೋಗಳನ್ನ ನೋಡಿದ್ಯಾ, ನಾನು ಯಾವ ಥರ ಏನು ಸಮಾಜದ ವಿರುದ್ಧವಾಗಿ, ಜನರ ವಿರುದ್ಧವಾಗಿ ವಿಡಿಯೋ ಮಾಡಿದ್ದೀನ? ಎಲ್ಲ ವಿಡಿಯೋನ ಜನರ ಪರವಾಗಿ ಮಾಡಿರೋದು. ಏನಕ್ಕೆ ಈ ಥರ ನೀನು ಅವ್ರೇನೋ ಮಾಡಲಿ ಬಿಡು, ನೀನು ಯಾಕೆ ಅವ್ರ ಜೊತೆ ಇದೆಯಾ ಅಂತ ಹೇಳಿದಾಗ ಜೀವನ ನಡೆಸಬೇಕಾಗುತ್ತೆ ಮಗ. ಏನು ಮಾಡೋಕ್ಕಾಗಲ್ಲ. ನಮಗೆ ಮನಿ ಸಿಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ. ಬಟ್ ನಿನ್ನ ವಿರುದ್ಧವಾಗೂ ಈ ಥರ ಈಗ ನೆಗೆಟಿವ್ PR ಕೆಲವೊಂದು ಪಕ್ಷಗಳು ಮಾಡಿಸ್ತಿವೆ. ಸೊ ಬಿ ಸೇಫ್ ಆ್ಯಂಡ್ ಜಾಸ್ತಿ ಪಕ್ಷಗಳ ವಿರುದ್ಧ ಮಾಡೋಕೆ ಹೋಗ್ಬೇಡ ಅಂತ ಅವ್ನು ಓಪನ್ಲಿ ಹೇಳ್ತಾನೆ. ಸೊ ನನಗಲ್ಲಿ ಗೊತ್ತಾಗಿದೆ ಏನಂದರೆ, ಒಂದು ಪಕ್ಷ ಆಡಳಿತಕ್ಕೆ ಬರಬೇಕಂದ್ರೆ ದೇ ಕ್ಯಾನ್ ಡೂ ಎನಿಥಿಂಗ್. ಎಷ್ಟು ಕೀಳು ಮಟ್ಟಕ್ಕೋಸ್ಕರನಾದರೂ ಆ ಪಕ್ಷಗಳು ಹೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು. ಒಬ್ಬ ಏನೋ ಜನರ ಪರವಾಗಿ ವಿಡಿಯೋ ಮಾಡ್ತಿದ್ದಾನೆ, ನಂದು ಬಿಟ್ಟಾಕಿ, ನಾನು ಈಗ ನ್ಯೂ ಕ್ರಿಯೇಟರ್ಸು, ನ್ಯೂಸ್ ಚಾನಲ್ ಆಗಲಿ ಅಥವಾ ಇನ್ನೊಬ್ಬ ಯಾರೇ ಕ್ರಿಯೇಟರ್ ಆಗಲಿ, ಏನೇ ಆಗಲಿ, ಈಗ ಪಕ್ಷದ ವಿರುದ್ಧವಾಗಿ ಅಂತಾನೆ ಅಲ್ಲ, ಯಾರೇ ಕ್ರಿಯೇಟರ್ ಬಂದ್ರು ಅವನೊಂದು ವಿಡಿಯೋ ಏನೋ ಮಾಡ್ತಿದ್ದಾನೆ ಅಂದರೆ ಅವನ ಆಪೋಸಿಟ್ ಯಾರು ಇರ್ತಾರಲ್ಲ, ದೇ ಈಸಿಲಿ ನೆಗೆಟಿವ್ PR ಕಮೆಂಟ್ ಸೆಕ್ಷನ್ಗಳನ್ನ, ಮೋರ್ ಕಮೆಂಟ್ಸ್ಗಳನ್ನ ಇದು ಮಾಡಿಸೋದು. ಸೊ ಅದಕ್ಕಂತಾನೆ ಇವಾಗ ದೊಡ್ಡ ಗ್ಯಾಂಗ್ ಇದೆ. ಕಾಂಟೆಂಟ್ ಏನೋ ರೆಗ್ಯುಲರ್ ಆಗಿ ಮಾಡಿ ಹಾಕ್ತಾ ಇದ್ದೀರಾ. ಸೊ ನಿಮ್ಗೆ ಅರ್ನ್ ಮಾಡ್ಕೋಬೇಕು ಅಂದರೆ ಹೇಗೆ? ಒಂದು ರೆವಲ್ಯೂಷನರಿ ಮೈಂಡ್ ಬಂದಿದ್ದಕ್ಕೆ ಮಾತ್ರ ನಾನು ಜರ್ನಲಿಸಮಿಗೆ ಬಂದೆ. ಬಟ್ ಅರ್ನ್ ಮಾಡಬೇಕು, ಬ್ರ್ಯಾಂಡ್ ಆಗಬೇಕು, ನ್ಯೂಸ್ ಮೀಡಿಯಾ ಬಿಲ್ಡ್ ಮಾಡಬೇಕು, ಆ ಒಂದು ಉದ್ದೇಶದಿಂದ ಬಂದಿರಲಿಲ್ಲ. ಹಾಗೆ ಮಾಡ್ಬೇಕಂತ ಇದ್ದಿದ್ರೆ ಇವಾಗಲೇ ನಾನು ಏನೋ ಮಾಡ್ತಿದ್ದೆ. ಬಟ್ ಪ್ಲಾನ್ B ಬೇರೆದಿದೆ, ಲೈಕ್ ಲೈಫ್ ಲೀಡ್ ಮಾಡೋದಕ್ಕೆ. ಇದು ಮಾತ್ರ ಜಸ್ಟ್. ಸೊ ಇವಾಗ ನೀವು ಹೇಳಿದ್ರಿ ಗ್ರೌಂಡ್ ರಿಪೋರ್ಟಿಂಗ್ ಮಾಡಬೇಕು ಆಸೆ ಇದೆ ನನಗೆ ಅಂತ, ಅದು ಯಾವ ಥರ? ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ಬೇಕಂತ ಆಸೆ ಇದೆ. ಬಟ್ ಏನು ನಡೀತಾ ಇದೆ ಅದನ್ನ ನಾನಷ್ಟೇ ಅದನ್ನ ಎಕ್ಸ್ಪೋಸ್ ಮಾಡಿದ್ರೆ ಸರಿ ಹೋಗಲ್ಲ. ಯಾವ ತಾಲೂಕಲ್ಲಿ ಯಾರು ಒಬ್ಬ ಪೊಲಿಟಿಷಿಯನ್ ಇರ್ತಾರಲ್ಲ, ಅವರ ಮುಂದೆನೆ, ಅವರ ಜೊತೆನೆ ಅನ್ಫಿಲ್ಟರ್ಡ್ ಆಗಿ ಅವ್ರು ಏನು ಜನರಿಗೆ ಅಭಿವೃದ್ಧಿ ಮಾಡಿದ್ದಾರೆ. ಅಕಸ್ಮಾತ್ ಎಕ್ಸಾಂಪಲ್, ಒಂದು ಹಳ್ಳಿಗೆ ಹೋಗೋದು, ಅವ್ರ ಜೊತೆನೆ ಹೋಗೋದು. ಸರ್, ಈ ಒಂದು ಹಳ್ಳಿಗೆ, ನಿಮ್ಮ ಒಂದು ಕ್ಷೇತ್ರದ ಹಳ್ಳಿಗೆ ಹೋಗ್ತಾ ಇದೀವಿ, ಇಲ್ಲಿ ಜನರು ಯಾವ ರೀತಿ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ನಿಮ್ಮ ಕೆಲಸನ ಇಷ್ಟಪಟ್ಟಿದ್ದಾರೆ, ನಿಮ್ಮ ಅಭಿವೃದ್ಧಿ ಏನಿದೆ ನೋಡ್ತಾ ಹೋಗೋಣ ಅಂತ ಅವ್ರ ಜೊತೆನೆ ಅವ್ರು ಏನು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಜನರನ್ನ ತಿಳಿಸ್ಬೇಕು. ಆ ರೀತಿಯಾದ ಒಂದು ಯೂನಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ಬೇಕನ್ನೋ ಒಂದು ಪ್ಲಾನ್ ಇದೆ ನಂದು. ನೆಕ್ಸ್ಟ್ 5 years ಅಲ್ಲಿ ನಾನು ಜರ್ನಲಿಸ್ಟ್ ಅವರ ಚಾನಲ್ನ ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ? ಅದು ಫಾಲೋವರ್ಸ್ ಗೇನ್ ಆಗುತ್ತೋ ಅಥವಾ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಏನಿದು ವ್ಯೂಸ್ ಪಡ್ಕೊಳುತ್ತೋ ಅದು ನನಗೆ ಮ್ಯಾಟ್ರ್ ಆಗಲ್ಲ. ಬಟ್ ನಾನು ಮಾಡಿರೋ ವಿಡಿಯೋಗಳು ಜನರಿಗೆ ರೀಚ್ ಆದರೆ ಸಾಕು, ಅದರಿಂದ ಸ್ವಲ್ಪ ಚೇಂಜಸ್ ಕಂಡ್ರೆ ಸಾಕು. ಲೈಕ್ ಅಂದರೆ ಅದೇ ಏನೋ ಒಂದು ಆಸೆಯಿಂದ ಬಂದೀವಿ ಅಂದರೆ, ಲೈಕ್ ದುಡ್ಡು ಮಾಡ್ಬೇಕಂತ ಆಸೆಯಿಂದ ಅಲ್ಲ, ಅಥವಾ ಬೇರೆ ಒಂದು ಬಿಲ್ಡ್ ಮಾಡಬೇಕು, ಬ್ರ್ಯಾಂಡ್ ಆಗಬೇಕು ಅಂತ ಒಂದು ಆಸೆ ಅಲ್ಲ. ಆದರೆ ನಾನು ಮಾತಾಡೋ ಒಂದು ನಾನು ಏನಿದೆ ಮೆಸೇಜ್ ಏನಿದೆ ಅದು ಜನರ ತನಕ ತಲುಪಿದ್ರೆ ಸಾಕು, ಅದು ನನ್ನ ಆಸೆ. ನೆಕ್ಸ್ಟ್ 5 years ಏನಾಗುತ್ತೋ ಅನ್ನೋದು ನನಗೆ ಲೈಕ್ ನಾನು ಇಮ್ಯಾಜಿನೇಷನ್ ಕೂಡ ಮಾಡಿಲ್ಲ. ಬಟ್ ಇವಾಗ ಕರೆಂಟ್ ಪ್ರಾಬ್ಲಮ್ಸ್ ಏನಿದೆ, ಪ್ರಾಬ್ಲಮ್ಸ್ಗಳು ಏನು ಬರ್ತಿದೆ, ಅದ್ರ ಬಗ್ಗೆ ಒಂದು ಚಿಕ್ಕ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಯೂಟ್ಯೂಬಲ್ಲಿ ಪ್ಲಾನ್ ಇದೆಯಾ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಬೇಕು ಅಂತ? ಹೌದು, ಸ್ವಲ್ಪ ಪ್ಲಾನ್ ಮಾಡಬೇಕಂದ್ರೆ ಯಾವ ಥರ ಪ್ಲಾನ್ ಮಾಡಿದ್ದೀನಿ. ಬಟ್ ಅದು ಈಗ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪ್ಲಾನ್ಸ್ಗಳಿದೆ. ಅಂದರೆ ಜನ ಯಾವುದನ್ನು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ, ಈ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು, ಅರ್ಥ ಆಗ್ತಿಲ್ಲ, ಇದ್ರ ಬಗ್ಗೆ ನಮಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಬೇಕು, ಟ್ರೂತ್ ಬೇಕು, ಫ್ಯಾಕ್ಟ್ ಬೇಕು ಅಂತ ಹೇಳಿದಾಗ, ಸೊ ಅದ್ರ ಬಗ್ಗೆ ಆ ಥರ ವಿಡಿಯೋಗಳು ಮಾಡೋಕ್ಕೆ ಪ್ಲಾನ್ ಇದೆ. ಆ್ಯಂಡ್ ಪೊಲಿಟಿಕಲ್ ಪರ್ಸನ್ಸ್ ಏನಿದ್ದಾರೆ ಅವರನ್ನ ಅನ್ಫಿಲ್ಟರ್ಡ್ ಆಗಿ ಮಾತಾಡಿಸೋ ಒಂದು, ನಾಟ್ ಪಾಡ್ಕಾಸ್ಟ್, ಅನ್ಫಿಲ್ಟರ್ಡ್ ಆಗಿ ಒಂದು ಅವರನ್ನ ಇಂಟ್ರಾಕ್ಷನಲ್ಲಿ ವಿತೌಟ್ ಏನು ಕಟ್ಸಿಲ್ದಂಗೆ ಒಂದು ಮಾತಾಡಿಸಿ ಅವರ ರಿಯಾಲಿಟಿನ ಜನರಿಗೆ ಎಕ್ಸ್ಪೋಸ್ ಮಾಡೋ ಒಂದು ಪ್ಲಾನ್ಗಳೆಲ್ಲ ಇದೆ. ಪೊಲಿಟಿಷಿಯನ್ಸ್ ಬರ್ತಾರೆ ಅಂತೀರಾ? ಶೋರ್, ಬರಲೇಬೇಕು. ಬಿಕಾಸ್ ನನ್ನ ಮೇಲೆ ಅವ್ರಿಗೆ ಬಿಲೀವ್ ಇದ್ರೆ, ಅಥವಾ ನನ್ನ ವರ್ಡ್ಸ್ ಮೇಲೆ ಒಂದು ಇವನಿಂದ ಏನೋ ಒಂದು ಮೆಸೇಜ್ ಹೋಗುತ್ತೆ ಅಂತ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಬಂದೇ ಬರ್ತಾರೆ. ಆ ಒಂದು ಹೋಪ್ ನನಗಿದೆ. ಓಕೆ, ಅಪ್ಕಮಿಂಗ್ ಯೂತ್ಸ್ಗೆ, ಜರ್ನಲಿಸ್ಟ್ಗಳಿಗೆ ನೀವು ಒಂದು ಮೆಸೇಜ್ ಕೊಡ್ತೀರಾ ಅಂದರೆ ಹೇಳಿದರೆ ಅದು ಯಾವುದು? ನಾನು ಮೆಸೇಜ್ ಕೊಡೋಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಆಗಿಲ್ಲ, ನಾನು ಕೂಡ ಇವಾಗ ಕಲಿತಾ ಇರೋನು. ಬಟ್ ಫ್ಯಾಕ್ಟ್ ಏನಿದೆ ಅದನ್ನ, ಅಂದರೆ ಜರ್ನಲಿಸಮ್ಗೆ ಏನು ಮೆಸೇಜ್ ಕೊಡೋದಂಥದ್ದು ಏನೂ ಇಲ್ಲ. ಏನಿದೆ ಅದನ್ನ ಹೇಳಿದರೆ ಅದೇ ಜರ್ನಲಿಸಮ್. ಏನು ಫ್ಯಾಕ್ಟ್ ಇದೆ, ಏನು ನ್ಯೂಸ್ ಇದೆ ಅದನ್ನು ಹೇಳಿದ್ರೇ ಅದು ಜರ್ನಲಿಸಮ್. ಬಟ್ ಅದನ್ನು ಫ್ಯಾಕ್ಟ್ನ ತಿರುವಿ ಅದನ್ನು ಬೇರೆ ರೂಪ ಕೊಟ್ಟರೆ ಅದು ಜರ್ನಲಿಸಮ್ ಆಗಲ್ಲ. ದಟ್ಸ್ ಆಲ್.
ಚೇತನ್ ಅವರೇ, ಸಾಕಷ್ಟು ವಿಚಾರಗಳನ್ನು ನಾನು ನಿಮಗಿಂದ ತಿಳ್ಕೊಂಡೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಏನನ್ನಿಸ್ತು ನಿಮ್ಗೆ ಹೇಳಿ? ಫಸ್ಟ್ ಆಫ್ ಆಲ್ ನಿಮಗೂ ಥ್ಯಾಂಕ್ ಯು ಮೇಡಮ್. ಯಾಕಂದರೆ ಎಲ್ಲೂ ಒಂದು ಏನೋ ಇನ್ನು ಚಿಕ್ಕ ಈಗ ಎಲ್ಲೋ ಒಂದು ಕಡೆ ಹುಟ್ಕೊಂಡಿರೋ ಕ್ರಿಯೇಟರ್ ಥರ ನಾವು. ಅಂದರೆ ನಮಗೆ ಯಾರು ಅಷ್ಟು ರೆಕಗ್ನೈಸ್ ಮಾಡಲ್ಲ, ಯಾರು ಲೈಕ್ ಗುರ್ತಿಸಲ್ಲ. ನೀವು ಒಬ್ಬರು ಎಕ್ಸ್ ಆರ್ ಜೆ ಕೂಡ ಆಗಿ ನಮ್ಮಂಥ ಒಬ್ಬ ಚಿಕ್ಕ ಏನೋ ಪ್ರತಿಭೆಗಳಿಗೆ ಇವಾಗಿನೋ ಏನೋ ಒಂದು ಬಿಲ್ಡ್ ಮಾಡಬೇಕು, ಏನೋ ಒಂದು ಸಂದೇಶ ಕೊಡಬೇಕು ಸಮಾಜಕ್ಕೆ ಅಂತ ಅಂದ್ಕೊಂಡಿರೋರಿಗೆ ನೀವು ಒಂದು ಸ್ಟೇಜ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನಷ್ಟು ವಿಡಿಯೋಗಳನ್ನು ಚೇತನ್ ಅವ್ರದ್ದು ನೋಡಬೇಕು ಅಂತ ಹೇಳಿದರೆ ಅವರ ಚಾನಲ್ ಜರ್ನಲಿಸ್ಟ್ ಅವರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗೆಯೇ ಈ ಒಂದು ವಿಡಿಯೋ ಮಾತುಕತೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಘನ ಮಾತು ಪಾಡ್ಕಾಸ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.